ಹಲೋ ನಮಸ್ಕಾರ, ಇದು ವ್ಯೂ ಪಾಯಿಂಟ್ ವಿತ್ ಚಂದನ್ ಶರ್ಮಾ. ಬಹಳ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ. ಇದರ ಬಗ್ಗೆ ಅತ್ಯಂತ ರಣರೋಚಕವಾದಂಥ ಚರ್ಚೆ ಆಗುತ್ತೆ. ಇನ್ನೊಂದು 10 ನಿಮಿಷದಲ್ಲಿ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಶಾಸಕರು ನಮ್ಮನ್ನ ಜಾಯ್ನ್ ಆಗ್ತಾರೆ. ಕಾರಣ ಏನು ಅಂತಂದ್ರೆ, ಈ ಬೆಂಗಳೂರು ಗ್ರಾಮಾಂತರದ ಚುನಾವಣೆ ವಿಷಯ ಬಂದಾಗ ಇಕ್ಬಾಲ್ ಹುಸೇನ್ ಬಹಳ ರಣಕಲಿಗಳ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನ್ರಿ ತಾಕತ್ತಿಲ್ವಾ, ದಮ್ಮಿಲ್ವಾ, ಕುಮಾರಸ್ವಾಮಿ ಅವರು ನಿಂತ್ಕೊಳ್ಳಕ್ಕಾಗೋದಿಲ್ವಾ ಅನ್ನೋ ಥರದಲ್ಲಿ ಹೇಳಿದ್ರು. ಆಮೇಲೆ ಬಲಿಕಾ ಬಕ್ರಾ ಸಿಕ್ಬಿಟ್ರು, ಅದಕ್ಕೇನೆ ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ನ ಕರ್ಕೊಂಡ್ಬಂದ್ಬಿಟ್ರು ಅನ್ನೋ ರೀತಿಯ ಸ್ಟೇಟ್ಮೆಂಟ್ನ ಬಹಳ ಖಾರವಾಗಿ, ಬಹಳ ನೇರವಾಗಿ ಇಕ್ಬಾಲ್ ಹುಸೇನ್ ಕೊಟ್ಟರು. ಹಾಗಾದ್ರೆ ಕಾಂಗ್ರೆಸ್ನವರ ಲೆಕ್ಕಾಚಾರ ಏನು ಬೆಂಗಳೂರು ಗ್ರಾಮಾಂತರದಲ್ಲಿ? ಮೈತ್ರಿ ಪಕ್ಷಗಳಾದ ಜೆಡಿಎಸ್ ಮತ್ತು ಬಿಜೆಪಿಯ ಲೆಕ್ಕಾಚಾರ ಏನು ಬೆಂಗಳೂರು ಗ್ರಾಮಾಂತರದಲ್ಲಿ? ಈ ಬೆಂಗಳೂರು ಗ್ರಾಮಾಂತರದ ಅವರ ಪ್ರಕಾರದ ಗಂಡುಗಲಿ ಯಾರಾಗ್ತಾರೆ? ದಿಸ್ ಇಸ್ ಗೋಯಿಂಗ್ ಟು ಬಿ ಡಾಕ್ಟರ್ ವರ್ಸಸ್ ಡಿ ಕೆ ಸುರೇಶ್. ಅಷ್ಟು ಮಾತ್ರ ಅಲ್ಲ, ಇನ್ನೂ ಕೆಲವರು ಕಾಂಗ್ರೆಸ್ನವರು ಹಾರ್ಡು ಸಾಫ್ಟು ಅಂತೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಆ ಸ್ಟೇಟ್ಮೆಂಟ್ಗಳನ್ನು ಗಮನಿಸೋಣ. ಬಟ್ ಬಿಫೋರ್ ಐ ಡೂ ದಾಟ್, ಒಂದಿಷ್ಟು ಗ್ರಾಫಿಕಲ್ ಎಕ್ಸ್ಪ್ಲನೇಷನ್ಸ್ ನಿಮ್ಮ ಮುಂದೆ ನಾನು ಮಾಡಬೇಕು. ಅದನ್ನ ನಾನು ಇಡ್ತಾನೆ ಇವತ್ತಿನ ಈ ವ್ಯೂ ಪಾಯಿಂಟ್ನ ಶುರು ಮಾಡ್ತೇನೆ. ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್ ಅಟ್ ಆಲ್. ನೋಡಿ, ಬೆಂಗಳೂರು ಗ್ರಾಮಾಂತರ ಒಕ್ಕಲಿಗ ಪ್ರಾಬಲ್ಯ ಇರುವ ಕ್ಷೇತ್ರ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಫ್ಯಾಕ್ಟರ್ಸ್ ಆಗಿ ಎರಡೂ ಪಾರ್ಟಿಗಳಿಗೆ ಹೊರಹೊಮ್ತಾ ಇದೆ. ಇವಾಗ ಕಳೆದ 3 ಚುನಾವಣೆಯಲ್ಲಿ ಪ್ರಬಲ ಅಭ್ಯರ್ಥಿಯ ಕೊರತೆ ಇತ್ತು. ಅದು ಯಾವುದೇ ಪಾರ್ಟಿಗಾಗಲಿ ಎಕ್ಸೆಪ್ಟ್ ಕಾಂಗ್ರೆಸ್. ಕುಣಿಗಲ್ಲು, ಮಾಗಡಿ, ರಾಮನಗರ ಬರುತ್ತೆ, ಚನ್ನಪಟ್ಟಣ ಮತ್ತು ಕನಕಪುರ. ಈ ಬೆಂಗಳೂರು ಗ್ರಾಮಾಂತರ ವಾರ್ಡ್ನಲ್ಲಿ RR ನಗರ, ಆನೇಕಲ್ ಕ್ಷೇತ್ರಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಒಕ್ಕಲಿಗರೇ ಪ್ರಾಬಲ್ಯ. ಆದರೆ ಚನ್ನಪಟ್ಟಣ ಮತ್ತು ರಾಮನಗರದಲ್ಲಿ ಮುಸ್ಲಿಂ ಮತಗಳು ಕೂಡ ಅತ್ಯಂತ ನಿರ್ಣಾಯಕವಾಗ್ತವೆ. ಬಿಜೆಪಿ ಜೆಡಿಎಸ್ ವೋಟ್ ಬ್ಯಾಂಕ್ ಒಂದು ಸ್ವಲ್ಪ ಕೈಗಿಂತನೂ ಕೂಡ ಜಾಸ್ತಿ ಈಗ ಮೈತ್ರಿ ಆಗಿರೋದ್ರಿಂದ ನಮಗೆ ನಿಮಗೆ ಕಾಣಿಸ್ತಾ ಇದೆ. ಯಾಕೆ ಇವರು RR ನಗರದಲ್ಲಿ ಮತ್ತು ಬೆಂಗಳೂರು ಸೌತ್ನಲ್ಲಿ, ಸುಮಾರು ಬೆಂಗಳೂರು ಸೌತೆ ತಗೊಂಡ್ರೆ 8 ಲಕ್ಷ ಮತಗಳಿದ್ದಾವೆ. 8 ಲಕ್ಷ ಜನ ವೋಟ್ ಹಾಕ್ತಾರೆ ಅಂತೇನಿಲ್ಲ. ಬಟ್ ಅದು ಬಿಜೆಪಿ ಪ್ರಾಬಲ್ಯವಿರುವ ಕ್ಷೇತ್ರ, ಅದರ ಬಗ್ಗೆ ಅನುಮಾನ ಇಲ್ಲ. ಆನೇಕಲ್ಲಲ್ಲಿ ಕೂಡ ಬಿಜೆಪಿಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಸಿಗ್ಬೋದು. RR ನಗರದಲ್ಲಂತೂ ಸಹಜವಾಗಿ ಸಿಗ್ಬೋದು. ಹಾಗನ್ ಮಾತ್ರಕ್ಕೆ ಎಲ್ಲರೂ ಓಟ್ ಹಾಕ್ಬಿಡ್ತಾರೆ ಅಂತೇನಿಲ್ಲ. ಕಳೆದ ಸಲದ ವಿಧಾನಸಭೆ ಚುನಾವಣೆಯಲ್ಲಿ ಜಿದ್ದಿನ ಪೈಪೋಟಿ RR ನಗರದಲ್ಲಿ ನಡೆದಿದ್ದು ಬಹಳ ಸ್ಪಷ್ಟವಾಗಿ ನಮಗೆ ನಿಮಗೆ ಗೊತ್ತಾಗಿದೆ. ಆಮೇಲೆ ನಾನು ಬೆಳಗ್ಗೆ ಮಾತಾಡ್ತಾ ಹೇಳ್ತಾ ಇದ್ದೆ, ಬಹುಶಃ ಇದೊಂದನ್ನ ನಾವು ಕಾಯಿನ್ ಮಾಡಬೇಕು ಅಂತ. ಏನ್ ಗೊತ್ತಾ? SEP ಅಂತ. SEP ಅಂದ್ರೆ ಸಿಂಬಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ, ಅಥವಾ ಸಿಂಬಲ್ ಎಕ್ಸ್ಚೇಂಜ್ ಪಾಲಿಟಿಕ್ಸ್ ಅಂತ. ಅಂದ್ರೆ ನಮ್ಮ ಚಿಹ್ನೆಯಿಂದ ನಿಂತರೆ ಕಷ್ಟವಾಗಬಹುದು, ಹಾಗಾಗಿ ಬಿಜೆಪಿ ಚಿಹ್ನೆಯಿಂದ ನಿಂತರೆ ಬಹಳ ಸುಲಭವಾಗಬಹುದು ಅನ್ನುವ ಬಿಜೆಪಿ ಮತ್ತು JDSನ ಲೆಕ್ಕಾಚಾರ ಬಹಳ ಇಂಟ್ರೆಸ್ಟಿಂಗ್. ಸಾಮಾನ್ಯವಾಗಿ ಹೀಗೆ ಆಡುಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ, ಮಗಳನ್ನ ಕೊಟ್ಟರು ಅಂತ ಹೇಳ್ತವೆ. ಆದರೆ ಅಳಿಯನನ್ನೇ ಕೊಟ್ಟಿದ್ದಾರೆ ಇವಾಗ. ದಟ್ಸ್ ಎ ಗುಡ್ ಸೈನ್. ಒಳ್ಳೆಯದು, ಅನುಮಾನ ಬೇಡ ಅದ್ರ ಬಗ್ಗೆ, ಮತ್ತು ಯಾವುದೇ ಆತಂಕ ಕೂಡ ಇಲ್ಲ. ಇರಲಿ. ಇವೆಲ್ಲದರ ನಡುವೆ ಬಹಳ ಹೃದಯವಂತರಾಗಿರುವ ಡಾಕ್ಟರ್ CN ಮಂಜುನಾಥ್ ಅವರ ವಿರುದ್ಧ ತೇಳಿ ಬಂದಿರುವ ವಾಗ್ಬಾಣಗಳು ಏನು? ಒಂದ್ಸಲ ನೋಡ್ಕೊಂಬನ್ನಿ. ಲೆಟ್ಸ್ ಸ್ಟಾರ್ಟ್ ದ ಡಿಬೇಟ್ ಆಫ್ಟರ್ ದೀಸ್ ಬೈಟ್ಸ್. ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆ ಡಾಕ್ಟರ್. ರಾಜಕಾರಣಕ್ಕೆ ಪಾಪ ಅಮಾಯಕರು. ಅವ್ರಿಗೆ ಯಾರೂ ಸಿಕ್ಲಿಲ್ಲ ಪಾಪ, ಅವ್ರಿಗೆಲ್ಲ ತಂದು ಪಾಪ ನಿಲ್ಲಿಸ್ತಾ ಇದ್ದಾರೆ. ರಾಜಕಾರಣದಲ್ಲಿ ನಿಲ್ಸೋಕೆ ಯಾರು ಕ್ಯಾಂಡಿಡೇಟ್ ಇರ್ಲಿಲ್ವಾ? ಯೋಗೇಶ್ವರ್ ಇರ್ಲಿಲ್ವಾ? ಕುಮಾರಸ್ವಾಮಿ ಅವ್ರು ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ವಾ? ಬೇರೆ ಯಾರು ಇಲ್ವಾ? ಅಮಾಯಕರ ಪಾಪ ತಂದು ಒಬ್ಬ ಹೆಸರಾದಂಥ ಒಬ್ಬ ಅವರು ಹೃದಯ ತಜ್ಞರು, ಅವ್ರದ್ದೇ ಆದಂಥ ಒಂದು ಗೌರವ ಇದೆ ಸಮಾಜದಲ್ಲಿ. ಪಾಪ ಅವ್ರಿಗೆ ತಂದು ಪಾಪ ಏನೋ ಮಾಡಕ್ ಹೊರಟಿದ್ದಾರೆ. ನಿಮಗೆ ತಾಕತ್ತಿಲ್ಲ ಅಂತ ಹೇಳಿ ಅವ್ರಿಗೆ ತಂದು ನಿಲ್ಸಿದ್ರೆ ನಿಮಗೆ ತಾಕತ್ತಿಲ್ಲ, ನಿಮ್ಮ ಮೇಲೆ ಗಂಡಸ್ತನ ಇಲ್ಲ ಅಂತ ಹೇಳ್ತೀನಿ ನಾನು. ಪಾಪ ಅಮಾಯಕಂತಂದು ಪಾಪ ಯಾಕೆ ನೀವೆಲ್ಲ ಪಾಪ ಇದು ಮಾಡ್ತಾ ಇದ್ದೀರಿ? ಹಂಗಲ್ಲಿ ನಿಮ್ಮಲ್ಲಿ ಶಕ್ತಿ ಇಲ್ಲ, ನಿಮ್ಮಲ್ಲಿ ಶಕ್ತಿ ಇಲ್ಲ. ಹರಕೆ ಕುರಿ ಪಾಪ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೇನ್ ಗೊತ್ತು ರಾಜಕಾರಣ? ಪಾಪ ಇವತ್ತು ದೇವೇಗೌಡರ ಪಕ್ಷ
ಕುಮಾರಸ್ವಾಮಿ ಅವರ ಪಕ್ಷ ಸರಿ ಇಲ್ಲ ಅಂತೇಳಿ ಅವರ ಅಳಿಯ ತೀರ್ಮಾನ ಮಾಡಿರೋದನ್ನ ಜನತಾದಳದ ಕಾರ್ಯಕರ್ತರು, ಜನತಾದಳಕ್ಕೆ ಹೋರಾಟ ಮಾಡ್ತಕ್ಕಂಥವ್ರು ಚಿಂತನೆ ಮಾಡಬೇಕು. ಅವ್ರ ಸ್ವಂತ ಅಳಿಯ, ಬುದ್ಧಿವಂತ ಡಾಕ್ಟರ್ ಅಳಿಯ ಸರಿ ಇಲ್ಲ ಈ ಪಕ್ಷ ಅಂತ ಬೇರೆ ಪಕ್ಷನ ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಇನ್ನುಳಿದನ್ನ ತೀರ್ಮಾನ ಮಾಡ್ಬೇಕು. ಡಾಕ್ಟರ್ ಮಂಜುನಾಥ್ ಅವರು ಡಾಕ್ಟ್ರು, ಅವ್ರೇನ್ ರಾಜಕಾರಣಕ್ಕೆ ಯಾಕೆ ಬಂದ್ರು ಅಂತ ಗೊತ್ತಿಲ್ಲ ನನಗೆ. ಇಡೀ ದೇಶದಲ್ಲಿ ಅತ್ಯಂತ ಕ್ರಿಯಾಶೀಲ MP, ಅಂತ ಕ್ರಿಯಾಶೀಲ MP ನ ಬಿಟ್ಟು ಬೇರೆ ಜನಗಳು ಬೇರೆ ಅವ್ರಿಗೆ ಆಯ್ಕೆ ಮಾಡ್ಲಿಕ್ಕೆ ನಮ್ಮ ಜನಗಳು ಬಹಳ ಬುದ್ಧಿವಂತರು. ನಮ್ಮ ರಾಜ್ಯದ ಜನ ಸಾಫ್ಟ್ ಹಾರ್ಡ್ ಯಾವ್ದು? ಡಾಕ್ಟರ್ ಮತ್ತೆ DK ಸುರೇಶ್. ಹಾರ್ಡ್ ಅಂದ್ರೆ ಏನು? ಹಾರ್ಡ್ ಅಂದ್ರೆ ಏನ್ರಿ? ಹಾರ್ಡೇ ಇರ್ಬೇಕಲ್ಲನ್ರಿ, ಗಂಡಸರು ಅಂದ್ರೆ ಹಾರ್ಡ್ ಆಗೇ ಇರ್ಬೇಕು. ಸಾಫ್ಟ್ ಆಗಿದ್ರೆ ಅಂತ ನನ್ಗೆ ಅರ್ಥ ಆಗಲ್ಲ. ಹೆಣ್ಮಕ್ಳು ಅವರು ಮೃದು ಸ್ವಭಾವದವರು, ಕೆಲಸದಲ್ಲಿ ಅಗ್ರೆಸಿವ್ ಇರೋರ್ನ ಹೃದಯದಲ್ಲಿ ಹೋಗಿ ಬಗ್ಗಿ ನೋಡಕ್ಕಾಗ್ತದ? DK ಸುರೇಶ್ ಅವರು ಅತ್ಯಂತ ಹೃದಯವಂತರು, ಕೆಲಸ ಮಾಡುವಂತವ್ರು, ಬಡವರ ಪರವಾಗಿ, ದೀನದಲಿತರ ಪರವಾಗಿ ಮಿಡಿಯುವಂತ ಹೃದಯ ಇರೋದು, ಸಾಫ್ಟ್ ನೇಚರ್ಡ್, ನೋಡಕ್ ಅವ್ರು ರಫ್ ಕಾಣಿಸ್ತಾರೆ ಅಷ್ಟೇ. ಆದ್ರೆ ಅವರಷ್ಟು ಕ್ರಿಯಾಶೀಲ MP ಇಡೀ ದೇಶದಲ್ಲಿ ಯಾರು. ಓಕೆ, DK ಸುರೇಶ್ ಅವರ ಕ್ರಿಯಾಶೀಲತೆಯ ಬಗ್ಗೆ ಯಾವ ಅನುಮಾನ ಯಾರಿಗೂ ಕೂಡ ಇಲ್ಲವೇ ಇಲ್ಲ. ಆದರೆ ಇಕ್ಬಾಲ್ ಹುಸೇನ್ ಅವರ ಸ್ಟೇಟ್ಮೆಂಟ್ನ ಬಗ್ಗೆ ಹಲವು ಕಡೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಏನ್ರಿ ಗಂಡಸ್ಥಾನ ಇಲ್ವೇನ್ರಿ? ಯಾಕ್ರಿ ಅವ್ರನ್ನ ಕರ್ಕೊಂಬಂದು ಬಕ್ರಾ ಮಾಡಬೇಕಾಗಿತ್ತು? ಏನ್ರಿ ಪಾಪ ಅವರು ಗೊತ್ತು, ಅಯ್ಯೋ ಪಾಪ ರೀ ಡಾಕ್ಟ್ರು ಅನ್ನೋ ರೀತಿಯಲ್ಲಿ ಮಾನ್ಯ ಶಾಸಕರಾಗಿರುವ ಇಕ್ಬಾಲ್ ಹುಸೇನ್ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಕೊಂಡು ಬಂದಿದ್ದಾರೆ. ಮತ್ತು ನಾನು ಈ ಕ್ಷಣಕ್ಕೂ ಅದಕ್ಕೆ ಬದ್ಧ ಅಂದಿದ್ದಾರೆ. ಬಿಡಿ, ಅವ್ರ ಬಕ್ರಾ ಆದರೆ ನಿಮಗೆ ತಾನೇ ಲಾಭ, ಭಾಳ ಆರಾಮಾಗಿ ಗೆಲ್ಬೋದು ತಾನೆ. ಯಾಕೆ ಭಯ, ಯಾಕೆ ಸಮಸ್ಯೆ, ಯಾಕೆ ತೊಂದರೆ ಅನ್ನೋದನ್ನ JDSನವರು BJPಯವರು ಕೇಳ್ತಾ ಇದ್ದಾರೆ. ಇದರ ಜೊತೆಗೆ ಹಾಗನ್ ಮಾತ್ರಕ್ಕೆ ಬೇರೆ ಯಾರು ಗೆದ್ದೇ ಇಲ್ಲ ಅಂತೇನಿಲ್ಲ. ಕುಮಾರಸ್ವಾಮಿ ಅವರು ಕೂಡ ಒಂದ್ಸಲ ಗೆದ್ದಿದ್ರು. ಅದಾದ ನಂತರದಲ್ಲಿ ಪ್ರಬಲ ಅಭ್ಯರ್ಥಿಯ ಕೊರತೆಯೋ ಅಥವಾ ಬೇರೆ ಬೇರೆ ಕಾರಣಗಳು ಬೆಂಗಳೂರು ಗ್ರಾಮಾಂತರವನ್ನ ಬೇರೆ ಯಾರು ಕಬ್ಜಾ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. 4 ಜನ ಗೆಸ್ಟ್ಗಳು ನಮ್ಮನ್ನ ಇವತ್ತು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಇಕ್ಬಾಲ್ ಹುಸೇನ್ ನೇರವಾಗಿ ಇನ್ನೊಂದು 5 ನಿಮಿಷದಲ್ಲಿ ಜಾಯ್ನ್ ಆಗ್ತಾರೆ. ಮೊದಲದಾಗಿ ನಾನು ಮತ್ತಿಕೆರೆ ಜಯರಾಮ್ ಪತ್ರಕರ್ತರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಈಸ್ ಆನ್ ಲೈವ್ ವಿತ್ ಅಸ್. ನಮಸ್ಕಾರ ಮತ್ತಿಕೆರೆ ಜಯರಾಮ್ ಅವ್ರಿಗೆ. ನಮಸ್ಕಾರ ಶರ್ಮಾಜಿ. ನಮಸ್ಕಾರ. ಹಾಗೆ JDSನ ಹಿರಿಯರಾಗಿರುವ ದೇವರಾಜ್ ಸರ್ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನು ಕೂಡ ಬಹಳ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಹಾಗೆ ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ಅನಿಲ್ ಚಳಗೇರಿ ಅವರನ್ನ ಭೇಟಿ ಮಾಡ್ತಾ ಇದ್ದೀನಿ. ನಮಸ್ಕಾರ ಅನಿಲ್, ವೆಲ್ಕಮ್ ಟು ಯು. ನಮಸ್ಕಾರ. ಬಿಜೆಪಿಯ ವಕ್ತಾರರು. ಹಾಗೆ ಪ್ರಸಾದ್ ಗೌಡ್ರು, TR ಪ್ರಸಾದ್ ಗೌಡ್ರು ನಮ್ಮೊಟ್ಟಿಗೆ ಕಾಂಗ್ರೆಸ್ಸಿನ ವಕ್ತಾರರು ಜಾಯ್ನ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಒಂದು 30-40 ವರ್ಷ ಅವರು ಕೂಡ JDSನಲ್ಲಿದ್ದರು, ಇವಾಗ ಕಾಂಗ್ರೆಸ್ನಲ್ಲಿದ್ದಾರೆ. ವೆಲ್ಕಮ್ ಟು ಯು ಗೌಡ್ರೆ, ನಮಸ್ಕಾರ. ನಾನು ಮತ್ತಿಕೆರೆ ಜಯರಾಮ್ ಅವ್ರಿಗೆ ಹೋಗ್ತೀನಿ. ಒಂದು ಸ್ವಲ್ಪ ಗ್ರೌಂಡ್ ರಿಯಾಲಿಟಿ ಏನಿದೆ ಜಯರಾಮ್ ಸರ್, ಯಾವ ಥರ ಜನ ಸ್ವೀಕರಿಸ್ತಾ ಇದ್ದಾರೆ? ನಾನು ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾ ಅದು ಇದು ಎಲ್ಲ ಗಮನಿಸ್ತಾ ಇದ್ದೀನಿ, ಜನಾಭಿಪ್ರಾಯ ಗಮನಿಸ್ತಾ ಇದ್ದೀನಿ. ಡಾಕ್ಟರ್ ಬರಬೇಕು, ಹೃದಯವಂತ ಬರಬೇಕು, ಭಾಳ ಒಳ್ಳೆಯದಾಯಿತು, ಹೀಗೆ ಆಗಬೇಕಾಗಿತ್ತು ಅಂತ. ಅಂದರೆ ಈ ಹಿಂದೆ ಒಂದು 2-3 ಟರ್ಮ್ಗಳಲ್ಲಿ ಇರದಿದ್ದಂಥ ಒಬ್ಬ ಪ್ರಬಲ ಕ್ಯಾಂಡಿಡೇಟ್ ಬಂದಿದ್ದಾರೆ ಬೆಂಗಳೂರು ಗ್ರಾಮಾಂತರಕ್ಕೆ ಅನ್ನೋ ರೀತಿಯ ವಿಶ್ಲೇಷಣೆ ನಡೀತಾ ಇದೆ. ಇದು ಸರಿಯಾ ಅಥವಾ ಇಲ್ಲ ಕಂಪ್ಲೀಟ್ಲಿ ಸುಳ್ಳು ಅಂತೀರಾ ಅಥವಾ 50-50 ಅಂತೀರಾ? ಹೇಗೆ ತಾವು? ಶರ್ಮಾಜಿ, ನೀವು ಈಗಾಗಲೇ ಹೇಳಿದಂತೆ 3 ಚುನಾವಣೆಗಳಲ್ಲೂ DK ಸುರೇಶ್ ಅವರು ದುರ್ಬಲ ಅಭ್ಯರ್ಥಿಗಳ ವಿರುದ್ಧ ಸೆಣಸಾಡಿಯೇ ಬಹುದೊಡ್ಡ ಅಂತರದ ಗೆಲುವನ್ನ ಸಾಧಿಸ್ಕೊಂಡು ಬಂದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇದೇ JDS ಅವರನ್ನೇ ಬೆಂಬಲಿಸಿತ್ತು. ಸಾರಾಸಟ್ಟು JDS ಬೆಂಬಲ DK ಸುರೇಶ್ ಅವರ ಬೆನ್ನಿಗೆ ಇತ್ತು. ಅವತ್ತಿನ ಸಂದರ್ಭದಲ್ಲಿ ಅವ್ರಿಗೆ JDS ನ ಮೈತ್ರಿ ಕರ್ನಾಟಕದ 27 ಲೋಕಸಭಾ ಕ್ಷೇತ್ರಗಳಲ್ಲಿ ವಿಫಲ ಆಗಿದ್ರು ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರವೇ ಸಕ್ಸಸ್ ಆಗಿತ್ತು. ಅದನ್ನು ಕೂಡ ಅವರು ಮರ್ತಂತ ಕಾಣ್ತಾ ಇದೆ. ಬಟ್ ನಾನು ಅವರ ಒಲವು ನಿಲುವುಗಳನ್ನ ನಾನು ವ್ಯಕ್ತಪಡಿಸಕ್ ಹೋಗಲ್ಲ. ಆದ್ರೆ ಡಾಕ್ಟರ್ ಬಂದ ನಂತರ ಅಖಾಡವನ್ನ ಏನು ಪ್ರವೇಶಿಸಿದ್ರು, ನಿನ್ನೆಯಷ್ಟೇ ಅಧಿಕೃತವಾಗಿ ಅವರ ಹೆಸರನ್ನ ಬಿಜೆಪಿ ಪಟ್ಟಿನಲ್ಲಿ ಪ್ರಕಟಿಸಿದ್ರು. ಅದಾದ ನಂತರ ಸ್ವಲ್ಪ ಕಾಂಗ್ರೆಸ್ ಪಾಳೆಯದಲ್ಲಿ ಕಸಿವಿಸಿ ಒಂದಷ್ಟು ಆತಂಕಗಳು ಸೃಷ್ಟಿಯಾಗಿರೋದಂತೂ ಅಲಗಡೆ ಅಂತಿಲ್ಲ. ಬಟ್ ಈ ಬಾರಿ ಚುನಾವಣೆ ಸೋಲು ಗೆಲುವು ಯಾರೇ ಇರಲಿ, ಒಂದು ಕಾಂಗ್ರೆಸ್ಗೆ ಬಹಳ ಟಕ್ಕರ್ ಕೊಡೋ ರೀತಿನಲ್ಲೇ ಈ NDA ಮೈತ್ರಿಕೂಟ ಅಭ್ಯರ್ಥಿನ ಆಯ್ಕೆ ಮಾಡಿದೆ. ಡಾಕ್ಟರ್ ಪರವಾಗಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು, NDA ಬಿಜೆಪಿಯ ಮತ್ತೆ JDS ನ ಕಾರ್ಯಕರ್ತರು, ಫ್ಯಾನ್ಸ್ಗಳು ಅವ್ರಿಗಾಗಲೇ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಇದೊಂಥರ ವಾಕ್ ಯುದ್ಧ ಕೂಡ ಈಗಾಗಲೇ ಕ್ಷೇತ್ರದಲ್ಲಿ ನಡೆಯಕ್ ಶುರುವಾಗಿದೆ. ಏನ್ ಕಳೆದ ಬಾರಿ ನೀವು ಮಂಡ್ಯನ ಕೇಂದ್ರೀಕರಿಸ್ಕೊಂಡಿದ್ರಿ ಎಲ್ಲ ದೃಶ್ಯ ಮಾಧ್ಯಮಗಳು, ಈ ಬಾರಿ ನಿಮ್ಮ ಕೇಂದ್ರೀಕೃತ ಕ್ಷೇತ್ರ
ಬಹುಶಃ ಈ ಬೆಂಗಳೂರು ಗ್ರಾಮಾಂತರನೇ ಆಗ್ಬೋದು. ಈಗಾಗಲೇ ಇವರ ಪರಸ್ಪರ ರಾಡಿ ಎರಚಾಟ ಶುರುವಾಗಿದೆ ಇವತ್ತು. Okay. ಇವತ್ತು ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ, ಅದಕ್ಕೆ ಕುಮಾರಸ್ವಾಮಿ ಅವರು ಹೋಲಿಕೆಯ ಮೂಲಕ ಸ್ವಾರ್ಥ, ನಿಸ್ವಾರ್ಥ, ಒಳಿತು, ಕೆಡುಕು ಮತ್ತೆ ಇನ್ನೂ ಒಂದನ್ನ ಸೇರಿಸಿ ಅವರು ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಹೀಗೆ ಇವರಿಬ್ಬರ ನಡುವೆ ಕೆಸರಾಟ ಈಗಾಗಲೇ ಶುರುವಾಗಿದೆ. ಸೊ ಈಗ ಕಳೆದ ಬಾರಿ ಏನು ಮಂಡ್ಯದಲ್ಲಿ ನೋಡಿದ್ವಿ ಅಂತ ಸೀನು ಈಗಾಗಲೇ ಇನ್ನೂ ಚುನಾವಣೆ ಘೋಷಣೆ ಆಗಿಲ್ಲ, ಈಗಾಗಲೇ ಗ್ರಾಮಾಂತರದಲ್ಲಿ ಶುರುವಾಗಿದೆ. ಆದರೆ ಸದ್ಯದ ಪೊಲಿಟಿಕಲ್ ಸಿನಾರಿಯೋ ಗಮನಿಸಿದಾಗ ಮತ್ತಿಕರೆ ಜಯರಾಮ್ ಅವರೇ, ಸರಿ ಹೇಳಿ. ಬದಲಾಗಿದೆ ಹೌದು ಚಿತ್ರಣ ಅಂತ ತಾವು ಹೇಳ್ತಾ ಇದ್ದೀರಿ, ಆದ್ರೆ ಹೌದು, ಅದು ಸ್ಪಷ್ಟವಾಗಿ. ಅಜಗಜಾಂತರ ಬದಲಾವಣೆ ಅಂತ ತಮ್ಗನ್ಸತ್ತಾ, ಅಥವಾ ಇನ್ನು ಚುನಾವಣೆ ಹತ್ರ ಬರ್ತಾ ಇದ್ದಂಗೆ, ರ್ಯಾಲಿಗಳು ಶುರುವಾಗ್ತಾ ಇದ್ದಂಗೆ, ಇವರ ಟಾಕ್ ವಾರ್ಗಳು ಜೋರಾಗ್ತಾ ಇದ್ದಂಗೆ? ಯಾಕೆಂದ್ರೆ ಇಲ್ಲಿ ಇನ್ನೊಂದು ಫ್ಯಾಕ್ಟರ್ ಇದೆ. ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಒಂದು ಮೃದುತ್ವದ ಅಲೆ ಇದೆ. ಬಹಳ ಒಳ್ಳೆ ಮನುಷ್ಯ, ಈಸ್ ಎ ವೆರಿ ಗ್ರೇಟ್ ಹ್ಯೂಮನ್ ಬೀಯಿಂಗ್, ತುಂಬಾ ಸಜ್ಜನ ಸ್ವಭಾವದ ಮನುಷ್ಯ ಅಂತ ಬಹಳ ಪ್ರೀತಿ ಇದೆ ಅವ್ರ ಮೇಲೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಾಗಿರ್ಬೋದು, ಅದನ್ನು ನಾವು ಗಮನಿಸ್ತಾ ಇದ್ದೀವಿ. ಏನಾದ್ರೂ ಕಾಂಗ್ರೆಸ್ನವರು ಅವರ ವಿರುದ್ಧ ಒಂದ್ ರೀತಿ ಗದಾಪ್ರಹಾರ ನಡೆಸಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ, ಈಗ ಮಂಡ್ಯದಲ್ಲಿ ಸುಮಲತಾ ಅವ್ರ ವಿರುದ್ಧ ಗದಾಪ್ರಹಾರ ನಡೆಸ್ದಂಗೆ, ಅದು ಕಾಂಗ್ರೆಸ್ನವರಿಗೆ ಒಂದು ರೀತಿ ಹೊಡೆತ ಬಿದ್ದು ಬಿಡ್ಬೋದಾ ಅಂತ? ಅಲ್ಲ, ಒಂದು ಕಳೆದ ಲೋಕಸಭಾ ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಜೆಡಿಎಸ್ ನ ನಾಯಕರು ಸಾಮೂಹಿಕವಾಗಿ ಅವರ ನಾಲ್ಗೆ ಹರಿಬಿಟ್ಟಿದ್ದೇ ಅವರಿಗೆ ಮುಳುವಾಗಿದ್ದು. ಕರೆಕ್ಟ್, ಯಾವ ಕಾರಣಕ್ಕೂ ಜೆಡಿಎಸ್ ಸೋಲುವಂತ ಕ್ಷೇತ್ರ ಅಲ್ವೇ ಅಲ್ಲ ಅದು. ಕರೆಕ್ಟ್, ಇವರ ನಾಲ್ಗೆ ಇವರನ್ನು ಕೇಳಿಸ್ತು ಅಲ್ಲಿ. ಕರೆಕ್ಟ್. ಅದನ್ನ ಇಲ್ಲಿ ಕಾಂಗ್ರೆಸ್ನವ್ರು ಮಾಡ್ಕೊಳಕ್ ಹೊರಟಿದಾರ ಅಂತ ನನಗ ಅನ್ನಿಸ್ತಾ ಇದೆ. ಈಗ ಸದ್ಯಕ್ಕೆ ಒಂದು ಪ್ರಬಲ ಸ್ಪರ್ಧೆ ಅಂತೂ ಕಂಡು ಬರ್ತಾ ಇದೆ. ಓಕೆ, ದಿನಕ್ಕೆ ಇಶ್ಯೂಸ್ ಏನೇನ್ ಚೇಂಜಸ್ ಗಳು ಕಂಡು ಬರ್ತವೆ, ಅವೆಲ್ಲವನ್ನು ಫಲಿತಾಂಶ ಆ ನಂತರದಲ್ಲಿ ನಿರ್ಧರಿಸಬಹುದು. ಸದ್ಯಕ್ಕೆ ಒಂದು ಟಫ್ ಫೈಟ್ ನಾವೀಗ ಎದುರು ನೋಡ್ತಾ ಇದ್ದೇವೆ. ಆಲ್ ರೈಟ್, ಪ್ಲೀಸ್ ವೇಟ್ ವಿತ್ ಮೀ. ದಯವಿಟ್ಟು ನಾನು ಮಾತಾಡ್ತೀನಿ ನಿಮ್ಮನ್ನ ಸ್ವಲ್ಪ ಹೊತ್ತಿನ ನಂತರದಲ್ಲಿ. ದೇವರಾಜ್ ಸರ್, ಏನ್ ಕಾಂಬಿನೇಷನ್ ಮತ್ತು ಪರ್ಮಿಟೇಷನ್ಸ್ನ ತಾವು ಗಮನಿಸಿ ಡಾಕ್ಟರ್ ಮಂಜುನಾಥ್ ಅವರಿಗೆ, ಅದು ಒಂದು ರೀತಿ ಸಿಂಬಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಡಿಯಲ್ಲಿ, ಯಾಕಂದ್ರೆ ನಿಮ್ಮ ಸಿಂಬಲಿಂದ ನಿಂತ್ಕೋತಾ ಇಲ್ಲ, ಬಿಜೆಪಿ ನಿಂತ್ಕೊಳ್ತಾ ಇದ್ದಾರೆ, ದಟ್ಸ್ ಫೈನ್, ಇಟ್ಸ್ ಓಕೆ, ಅದ್ರ ಬಗ್ಗೆ ಯಾವ ತಕರಾರು ಕೂಡ ಇಲ್ಲ, ಅದು ಪಾಲಿಟಿಕ್ಸ್ನ ಭಾಗ ಅದು. ಓಕೆ, ಈ ಹಿಂದೆ ಕೂಡ ಆಗಿಲ್ಲ ಅಂತಾನೂ ಏನಿಲ್ಲ, ಸುಮಾರು ಕಡೆಗಳಲ್ಲಿ ಆಗಿಲ್ಲ, ಈಗಲೇ ಇದೆಯಲ್ಲ ಉದಾಹರಣೆಗಳು, ಜ್ವಲಂತ ಉದಾಹರಣೆ ಸುಮಾರಿದಾವೆ. ಸೊ ಏನ್ ಪರ್ಮಿಟೇಷನ್ ಕಾಂಬಿನೇಷನ್? ಬಿಕಾಸ್ ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್. ವಾಟ್ ಇಸ್ ಇಟ್? ಆನೆಸ್ಟ್ ಆಗಿ ಒಪ್ಕೊಂತೀನಿ, ಯಾಕಂದ್ರೆ ಪಾಲಿಟಿಕ್ಸ್ ಇಸ್ ಎ ಕಾಂಬಿನೇಷನ್ ಆಫ್ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ಸ್, ಅದ್ರ ಬಗ್ಗೆ ಎರಡು ಮಾತಿದ್ದಿಲ್ಲ. ಆದರೆ ಒಂದು, ನನ್ನ ನಾಡಲ್ಲಿ ಅಥವಾ ನನ್ನ ರಾಷ್ಟ್ರದಲ್ಲೇ ಆಗಿರಲಿ, ಎಲ್ಲೇ ಇರಲಿ, ಮನುಷ್ಯರು ಅಂತ ಇರ್ತಕ್ಕಂಥ ಕಡೆ ಪ್ರಜಾತಂತ್ರ ವ್ಯವಸ್ಥೆ ಇದೆ ಅಂತಂದ್ರೆ ಆ ವ್ಯವಸ್ಥೆಯಲ್ಲಿ ಎಲ್ಲರೂ ಬಯಸುವಂಥದ್ದು ಏನು ಗೊತ್ತಾ, ಒಳ್ಳೆಯವರು ರಾಜಕೀಯಕ್ಕೆ ಬರಲಿ, ರಾಜಕಾರಣಕ್ಕೆ ಒಳ್ಳೆಯವರು ಬರಲಿ, ಎಲ್ಲರ ಹೆಬ್ಬಯಕೆ ಇದು, ಎಲ್ಲರ ಹೆಬ್ಬಯಕೆ ಇದು. ಆ ಒಂದು ಹೆಬ್ಬಯಕೆಯನ್ನು ಪೂರೈಸುವ ನಿಟ್ಟಲ್ಲಿ ಬಿಜೆಪಿ ನಾಂದಿ ಆಡಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ಹೆಬ್ಬಯಕೆ, ಜನರ ಹೆಬ್ಬಯಕೆ ಇದು, ನಾಡಿನ ಹೆಬ್ಬಯಕೆ ಇದು, ರಾಷ್ಟ್ರದ ಹೆಬ್ಬಯಕೆ ಇದು, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಂಥವ್ರು ಒಳ್ಳೆಯವರು ಬರಬೇಕು ಅಂತಕ್ಕಂಥ ಹೆಬ್ಬಯಕೆ ಎಲ್ಲರದು, ಮನುಷ್ಯ ಆಗಿರ್ತಕ್ಕಂಥ ಪ್ರತಿಯೊಬ್ಬರದು ಈ ಹೆಬ್ಬಯಕೆ. ನನಗನ್ಸುತ್ತೆ ಬಹುಶಃ ಇಂತಹ ಯಾಕಂದ್ರೆ ಧರ್ಮಾತೀತವಾಗಿ, ಭಾಷಾತೀತವಾಗಿ, ಜಾತ್ಯಾತೀತವಾಗಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದಂಥ ಮಹಾನ್ ಮಾನವತಾವಾದಿಯನ್ನ ನಾವು ಇವತ್ತಿನ ದಿವಸ ಪಕ್ಷಾತೀತವಾಗಿ ಇವತ್ತು ಕಳಿಸ್ಕೊಡೋಕೆ ಸಾಧ್ಯತೆ ಇತ್ತು. ಆದರೆ ಆ ವೈಶಾಲ್ಯತೆ ನಮ್ಮ ರಾಜಕೀಯ ಪಕ್ಷಗಳಿಗೆ ಇಲ್ಲ ಅಂತಕ್ಕಂಥದ್ದು ಸಹ ನನಗೆ ಗೊತ್ತು. ನಾನೀಗ ರಾಜಕೀಯ ವ್ಯಕ್ತಿಯಾಗಿ ನಾನು ಮಾತನಾಡ್ತಿದ್ದಿಲ್ಲ, ಒಬ್ಬ ಮನುಷ್ಯರಾಗಿ ನಾನು ಎಷ್ಟು ಮಾತನಾಡ್ತಾ ಇದ್ದೀನಿ. ನಾನೊಬ್ಬ ಮನುಷ್ಯರಾಗಿರೋದ್ರಿಂದ, ಯಾಕೆಂದ್ರೆ ಹೃದಯಗಳನ್ನು ಉಳಿಸಿ ಇವತ್ತು ಬದುಕನ್ನು ಕಟ್ಕೊಟ್ಟಂಥವ್ರು ಅವರು. ಇವತ್ತು ಒಂದು ಸರ್ಕಾರಿ ಆಸ್ಪತ್ರೆ ಬಗ್ಗೆ ಅಮೆರಿಕದ ಒಬ್ಬ ಅಧ್ಯಕ್ಷರು ಮಾತನಾಡುವ ಮಟ್ಟಕ್ಕೆ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ತಂದಂತ ಪುಣ್ಯಾತ್ಮ ಇವರು. ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಈ ಮಟ್ಟಕ್ಕೂ ಬೆಳೆಸಬಹುದು ಅಂತಕ್ಕಂಥ ಒಂದು ಸಾಧನೆಯನ್ನು ಗೈದಂತ ಪುಣ್ಯಾತ್ಮ ಇವರು. ಇಂಥವ್ರನ್ನ ನಾವು ಯಾವ ರೀತಿ ಕಳಿಸ್ಕೊಡ್ಬೇಕು ರಾಜಕಾರಣಕ್ಕೆ, ಯಾವ ರೀತಿ ನಾವು ಸ್ವಾಗತ ಮಾಡಬೇಕು ರಾಜಕಾರಣಕ್ಕೆ? ಅವ್ರನ್ನ ನಾವು ಸ್ವಾಗತ, ಯಾರೇ ಆಗಲಿ ಪಕ್ಷಾತೀತವಾಗಿ ಅವ್ರನ್ನ ಸ್ವಾಗತ ಮಾಡಬೇಕಾಗಿರ್ತಕ್ಕಂಥ ವಿಧಾನವೇ ಬೇರೆ ಆಗಬೇಕಾಗಿತ್ತು. ಆದರೆ ದುರ್ದೈವ ಇವತ್ತಿನ ದಿವಸ, ದುರ್ದೈವ ಬಹಳಷ್ಟು ಎಲ್ಲರೂ ಸಹ ಇವತ್ತು ಪೂರ್ವಾಗ್ರಹ ಪೀಡಿತರಾಗಿ ಕೆಲವರು ಪೂರ್ವಾಗ್ರಹ ಪೀಡಿತರಾಗಿ ಮಾತನಾಡ್ತಿರ್ತಕ್ಕಂಥದ್ದು ನಾನು ಕೇಳಿದ್ದೀನಿ. ಈಗ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಅವರು ಮಾತನಾಡ್ತಿದ್ರು, ಬಹಳ ಸಂತೋಷ, ಟೀಕೆ ಮಾಡಲಿ, ನಂದು ಅಭ್ಯಂತರ ಇಲ್ಲ. ಅವರು ಸಹ ಇವತ್ತಿನ ದಿವಸ ಒಂದು ಪಕ್ಷಕ್ಕೆ ಅಭ್ಯರ್ಥಿಯಾಗಿದ್ದಾರೆ, ಅವ್ರ ವಿರುದ್ಧವಾಗಿ ನೀವು ಸ್ಪರ್ಧೆ ಮಾಡ್ತಿದ್ರಿ, ಖಂಡಿತವಾಗಿ ಸ್ಪರ್ಧೆಯನ್ನು ಎದುರಿಸಿ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅವ್ರು ಬರಲಿ. ಆದರೆ ಅವ್ರು ಅಮಾಯಕರು, ಶ್ರೀಯುತ ಮಂಜುನಾಥ್ ಅವರು ಅಮಾಯಕರು, ನಾನು ಅದನ್ನು ಒಪ್ಕೊಂತೀನಿ. ರಾಜಕೀಯಕ್ಕೆ ಅವರು ಅಮಾಯಕರು ಅನ್ನೋದನ್ನ ಶ್ರೀಯುತ ಇಕ್ಬಾಲ್ ಹುಸೇನ್ ಅವ್ರ ಮಾತನ್ನು ಒಪ್ಕೊಂತೀನಿ. ಯಾಕೆ ಅಂತಂದ್ರೆ ಬಹುಶಃ ಇಕ್ಬಾಲ್ ಹುಸೇನ್ ಅವ್ರ ತರ ಶ್ರೀಯುತ ಮಂಜುನಾಥ್ ಅವ್ರಿಗೆ ಲಲ್ಲು ಮಹಲ್ ಕಾರ್ಡ್ಗಳನ್ನ ಕೊಟ್ಬಿಟ್ಟು ಎಲೆಕ್ಷನ್ ಗೆಲ್ಲೋ ವಿಧಾನ ಗೊತ್ತಿಲ್ಲ ಅವ್ರಿಗೆ.
ಅವ್ರಿಗೆ ಏನಿದ್ರು ಪ್ರೀತಿ ಪ್ರೇಮ ಹೃದಯಗಳನ್ನು ಬೆಸ್ಗೆ ಮಾಡುವಂತ ವಿಷಯ ಮಾತ್ರ ಗೊತ್ತಿರುವಂತದ್ದು. ಹಾಗಾಗಿ ಅವ್ರ ಅಮಾಯಕರು ಅಂತ ಬಳಸಿರೋ ಪದನ ನಾನು ಸ್ವೀಕಾರ ಮಾಡ್ತೀನಿ ಆ ಎಕ್ಸ್ಟೆಂಟ್ಗೆ. ಆದ್ರೆ ಗಂಡಸ್ಥಾನ ಅಂತ ವಿಷಯ ಬಂತಲ್ಲ, ನಿಮಗೆ ಗಂಡಸ್ಥಾನ ಇದ್ದಿದ್ರೆ, ಇಕ್ಬಾಲ್ ಹುಸೇನ್ ಅವರೇ ನಿಮಗೆ ಗಂಡಸ್ಥಾನ ಇದ್ದಿದ್ರೆ ಲಲ್ಲು ಕಾರ್ಡ್ ಯಾಕೆ ಕೊಟ್ರಿ? ನೀವು ರಾಮನಗರದಲ್ಲಿ ಕೊಟ್ಟು ಗೆದ್ರಿ, ಇದರಲ್ಲಿ ಎಲ್ಲಿ ಮಾಗಡಿಯಲ್ಲಿ ಕೊಟ್ಟು ಗೆದ್ರಿ, ಅದೇ ರೀತಿ ನೀವು ಕುಣಿಗಲಲ್ಲಿ ಕೊಟ್ಟು ಗೆದ್ರಿ. ನಿಮ್ಗೆ ಅವತ್ತು ಗಂಡಸ್ಥಾನ ಇರ್ಲಿಲ್ವ? ಅವತ್ತು ನಾಚಿಕೆ ಆಗಲ್ಲ ಇಂಥ ಪದಗಳನ್ನ ರಾಜಕೀಯವಾಗಿ ಬಳಸಲಿಕ್ಕೆ? ಅಷ್ಟೊಂದು ಅಪ್ರಬುದ್ಧ ವ್ಯಕ್ತಿನ ನೀವು. ಇವತ್ತೊಂದು ದಿವಸ ರಾಜಕಾರಣ ಮಾಡ್ರಿ, ಒಂದು ಶುದ್ಧವಾಗಿ ಮಾಡಿ, ಖಂಡಿತವಾಗಿ ನಾವು ಬಯಸುವಂಥದ್ದು. ಅವರೊಬ್ರು ನಿಮ್ಮ ಪ್ರತಿಸ್ಪರ್ಧಿ ಅಂತ ನೀವು ಪರಿಗಣಿಸಿದ್ರಿ, ನಂದು ತಕರಾರಿದ್ದಿಲ್ಲ. ನೀವು ಚುನಾವಣೆಯನ್ನ ನೀವು ಎದುರಿಸಿ, ನೀವು ಅದನ್ನ ಯಾಕೆ ಮಡ್ಲಲ್ಲಿ ಕೆಂಡ ಇಟ್ಕೊಂಡ್ರ ತರ ನಡ್ಕೊಂತಾ ಇದ್ದೀರಿ? ಏನ್ ಶುರುವಾಯ್ತು ಆಗ ನಿಮಗೆ? ಇವತ್ತೊಂದು ದಿವಸ ಮಾನ್ಯ ಡಿ.ಕೆ. ಸುರೇಶ್ ಅವರು ಹೇಳ್ತಾವ್ರೆ, ಇವತ್ತೊಂದು ದಿವಸ ಅವ್ರು ಕಳ್ಸಿಕೊಟ್ಬಿಟ್ಟು ಅಂತ. ಜಾರಕಿಹೊಳಿ ಅವ್ರ ಫ್ಯಾಮಿಲಿ ಅವರು ಎಲ್ಲಾ ಪಕ್ಷದಲ್ಲೂ ಇದಾರಲ್ಲ, ಅವ್ರನ್ನ ಯಾರ್ಯಾರು ಎಲ್ಲೆಲ್ಲಿ ಕಳ್ಸಿಕೊಟ್ಟಿದ್ರಿ ನೀವು? ಯಾರ್ಯಾರನ್ನ ಎಲ್ಲೆಲ್ಲಿ ಕಳ್ಸಿಕೊಟ್ಟಿದ್ರಿ? ಅವತ್ತು ನಿಮ್ಗೆ ನೈತಿಕತೆ ಬೇರೆ ಆಗುತ್ತಾ? ನಿಮ್ಮ ನೈತಿಕತೆ ಅಲ್ಲಿ ಬೇರೆ ಆಗುತ್ತೆ, ಇಲ್ಲಿ ಮಾತ್ರ ಬೇರೆ ಆಗುತ್ತಾ? ಶ್ರೀಯುತ ಮಂಜುನಾಥ್ ಅವರು ಚುನಾವಣೆಗೆ ರಾಜಕೀಯ ಪ್ರವೇಶ ಮಾಡ್ತೀನಿ ಅಂತಂದಾಗ ಸನ್ಮಾನ್ಯ ದೇವೇಗೌಡರು, ಪೂಜ್ಯರಾದ ದೇವೇಗೌಡರು ಬೇಡ ಅಂತಿದ್ದು ಸತ್ಯ. ಒತ್ತಾಯ ಮಾಡಿದಂಥವ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅವ್ರಿಗೆ ಸಮಾಜ ಸೇವೆ ಮಾಡಬೇಕು ಅನ್ನೋಗಿದ್ರೆ ಈಗ ನಿವೃತ್ತಿ ಆಗಿದ್ದಾರೆ. ಅವ್ರು ಸಂಪೂರ್ಣವಾಗಿ ಸ್ವತಂತ್ರರು. ಇವಾಗ ಅವ್ರು ತೀರ್ಮಾನ ತಗೊಂಡು ಅವ್ರು ಬೇಕಾಗಿರ್ತಕ್ಕಂಥ ಪಕ್ಷಕ್ಕೆ ಹೋಗ್ಲಿ ಅಂತಕ್ಕಂಥ ಒತ್ತಾಯವನ್ನು ಮಾಡಿದಂಥವ್ರು ಸನ್ಮಾನ್ಯ ಕುಮಾರಣ್ಣವರೇನೆ. ಸೊ ಆಗಿದೆ ಅದು. ಅವ್ರು ಬೇಕಾಗಿರ್ತಕ್ಕಂಥ ಪಕ್ಷ ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಳ್ಳೆಯವ್ರ ರಾಜಕೀಯಕ್ಕೆ ಬರ್ಲಿ ಅಂತಂದ್ರೆ ನಾವು ಎರಡು ಕೈ ಎತ್ತಿ ಸ್ವಾಗತ ಮಾಡಬೇಕಲ್ವಾ? ಆ ದೊಡ್ಡತನನೇ ಇಲ್ವಲ್ಲ ಈಗ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಅವ್ರಿಗೆ. ಅಷ್ಟೊಂದು ದಿವಾಳಿತನ ಬಂದಿದೆ, ಬೌದ್ಧಿಕವಾಗಿ ದಿವಾಳಿ ಎದ್ದೋಗಿದ್ದಾರೆ ರಾಜಕೀಯದಲ್ಲಿ. ನನಗಂತೂ ನನಗೆ ಇಕ್ಬಾಲ್ ಹುಸೇನ್ ಅವ್ರಿಗೆ ತಕ್ಕ ಮಟ್ಟಿಗೆ ಗೌರವ ಇತ್ತು, ನಿಜವಾಗಿಯೂ ಏನೋ ಇರಬೇಕು ಅಂತ. ಆದ್ರೆ ಈಗ ನೋಡಿದ್ರೆ ಬೌದ್ಧಿಕವಾಗಿ ಇಷ್ಟೊಂದು ದಿವಾಳಿ ಎದ್ದಿರ್ತಕ್ಕಂಥ ವ್ಯಕ್ತಿ ರಾಮನಗರವನ್ನು ಪ್ರತಿನಿಧಿಸಿರತಕ್ಕಂಥದ್ದು ನಿಜಕ್ಕೂ ದುರ್ದೈವ. ಇದು ಒಬ್ಬ ಎದುರಾಳಿಯನ್ನ ಒಂದು ಸ್ಪರ್ಧಾತ್ಮಕವಾಗಿ ಎದುರಿಸ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಈ ಮಟ್ಟಕ್ಕೆ ಯಾಕೆ ಇಳಿಬೇಕು? ಗಂಡಸ್ಥಾನ ತೋರ್ಸೋ ಜಾಗನ ಅಂದ್ರೆ ಗಂಡಸ್ಥಾನ ಅಂತಕ್ಕಂಥದ್ದು ಒಬ್ಬ ಗಂಡಸಿಗೆ ಅಥವಾ ಪುರುಷನಿಗಿರ್ತಕ್ಕಂಥ ಹಾಮಿಕೆಯ ಸಂಕೇತ. ಯಾಕೆ ಹೆಣ್ಮಕ್ಳನ್ನ ಆ ರೀತಿ ಅಪಾಸ್ಯ ಮಾಡ್ತೀರಾ ನೀವು? ನಾಚಿಕೆ ಆಗಲ್ಲ ನಿಮಗೆ? ಅಪಾಸ್ಯ ಮಾಡಬೇಕು ಅಂತ ಪದಗಳ ಬಳಸ್ತೀರಾ ನಿಮಗೆ? ಅಂದ್ರೆ ನೀವು ಯಾವ ಹಿನ್ನೆಲೆಯಿಂದ ಬಂದಿದ್ದೀರಿ ಅಂತಕ್ಕಂಥದ್ದು ಸೂಚಿಸ್ತಾ ಇದೆ. ಗಂಡಸ್ಥಾನ ಅಂತಕ್ಕಂಥ ಮಾತು, ಆ ಒಂದು ಹಾಮಿಕೆ ಇದೆಯಲ್ಲ, ಆ ಒಂದು ದುರಂಕಾರ ಇದೆಯಲ್ಲ, ಆ ದುರಂಕಾರದ ಹಿನ್ನೆಲೆಯಿಂದ ನೀವು ಬಂದಿದ್ರಿ ಅಂತಕ್ಕಂಥದ್ದನ್ನ ಸಾಬೀತು ಮಾಡ್ತಿದೆ. ಹೆಣ್ಮಕ್ಳುಗಳಿಗೆ ಯಾಕೆ ಈ ರೀತಿ ಅಪಮಾನ ಮಾಡ್ತೀರಾ ನೀವು? ಯಾಕೆ ಅಪಮಾನ ಮಾಡ್ತೀರಾ ನೀವು? ಇದೇನಾ ನೀವು ರಾಜಕೀಯ ಮಾಡೋ ರೀತಿ? ಮೊದಲೇ ಬಾರಿಗೆ ಗೆದ್ದು ಇಷ್ಟು ದುರಂಕಾರದಲ್ಲಿ ನಡ್ಕೋತಿದ್ರಲ್ಲ, ಮಾತಾಡ್ತಿದ್ರಲ್ಲ, ಇದು ಶೋಭೆ ತರುವಂತದ್ದನ್ನ, ಇದು ಒಳ್ಳೆ ರಾಜಕೀಯಕ್ಕೆ ನಾಂದಿ ಹಾಡುವಂತ ಮಾತುಗಳ ಇವೆಲ್ಲ. ಮಾಡೋದಿದ್ರೆ ಎದುರಿಸಿ. ಶ್ರೀಯುತ ಮಂಜುನಾಥ್ ಅವರು ಒಬ್ಬ ಪ್ರತಿಸ್ಪರ್ಧಿ, ಅಷ್ಟೇ ನೀವು ನೋಡ್ಬೇಕಾಗಿರೋದು. ಎದುರಿಸಿ. ಶ್ರೀಯುತ ಮಂಜುನಾಥ್ ಅವರಲ್ಲಿ ಯಾವ ನ್ಯೂನತೆ ಇದೆ ಎತ್ತಿ ಹೇಳಿ ನೋಡೋಣ. ಮಾಡಿ, ನಾವು ಎದುರಿಸೋಣ ಅದನ್ನ. ಅದು ಬಿಟ್ಟು ಮತ್ತೊಂದು ಮಾತಾಡೋದು ಇನ್ನೆಲ್ಲೋ ಇಟ್ಕೊಂಡು ನೀವು ಬಂದಿರೋದೇ ಅನೈತಿಕವಾಗಿ, ನೀವು ಗೆದ್ದಿರೋದೇ ಅನೈತಿಕವಾಗಿ, ನೀವೇ ಬಹಿರಂಗವಾಗಿ ಹೇಳ್ಕೊಂಡಿದ್ರಿ. ನಿಮ್ಮ ಕಾರ್ಡ್ಗಳು ಚಲಾವಣೆ ಆಗದೆ ಇದ್ದಾಗ ಜನ ಯಾವ ರೀತಿ ಚೀತು ಅಂತ ಬೈಲಿಲ್ವಾ? ಅವಾಗ ಏನು ಅನ್ಸ್ಲಿಲ್ವಾ ಇವರಿಗೆ? ಅವಾಗ ಯಾವ ಗಂಡಸ್ಥಾನ ಇವರಲ್ಲಿ ಕೆಲಸ ಮಾಡ್ತು ಅಂತ ಇವ್ರ ಆತ್ಮಸಾಕ್ಷಿ ಇರ್ಲಿಲ್ವಾ ಅವತ್ತಿನ ದಿವಸ? ಇವೆಲ್ಲ ನಿಜಕ್ಕೂ ನಮಗೆ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು. ಒಳ್ಳೆಯವ್ರ ರಾಜಕೀಯಕ್ಕೆ ಬರ್ತೀಯಾರ? ಎದುರಿಸಿ ಅವರನ್ನ. ಪ್ರತಿಸ್ಪರ್ಧಿ ಕಾಂಗ್ರೆಸ್ ಸಹಕಾರ ಕೊಡಿ, ಅವ್ರನ್ನ ಪಕ್ಷ ಏನ್ ಹೇಳಿ ಅವಿರೋಧವಾಗಿ ಆಯ್ಕೆ ಮಾಡಿ ಅಂತ ನಾವೇನು ಕೇಳ್ತಾ ಇಲ್ವಲ್ಲ. ಖಂಡಿತವಾಗಿ ಇವತ್ತಿನ ಬಿಜೆಪಿ ಪಕ್ಷ ಒಂದು ಒಳ್ಳೆಯ ವ್ಯಕ್ತಿಗಳಿಗೆ ಟಿಕೆಟ್ ಅನ್ನು ಕೊಟ್ಟು ಒಳ್ಳೆಯ ವಿಷಯಕ್ಕೆ ನಾನು ಮಾತಾಡ್ತೀನಿ ಸರ್. ಗೆಟ್ ಬ್ಯಾಕ್ ಟು ಯು. ಮಾತಾಡ್ತೀನಿ. ನಿಮ್ಮ ಮನಸ್ಸಿನಲ್ಲಿರುವ ಮಾತುಗಳನ್ನು ಹೊರ ಹಾಕಿದ್ದೀರಿ. ಪ್ರಾಬಬಲಿ ಬ್ರೇಕ್ನ ನಂತರದಲ್ಲಿ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಅವರೇ ನಮ್ಮನ್ನ ಜಾಯ್ನ್ ಆಗುವ ಸಾಧ್ಯತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವ್ರನ್ನೇ ನಾನು ಮಾತನಾಡಿಸ್ತೇನೆ ನೇರವಾಗಿ. ಹಾಗೂ ಇನ್ನಿತರರು ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಮಾಯಕರು ಏನ್ರಿ, ಗಂಡಸ್ಥಾನ ಇಲ್ವೇನ್ರಿ? ಕುಮಾರಸ್ವಾಮಿ ಅವರ ಬಂದು ನಿಂತ್ಕೋಬೋದಾಗಿತ್ತು, ಇನ್ನೊಬ್ಬರೇ ಬಂದು ನಿಂತ್ಕೋಬೋದಾಗಿತ್ತು, ಮಗದೊಬ್ಬರೇ ಬಂದು ನಿಂತ್ಕೋಬೋದಾಗಿತ್ತು. ಈ ಸಲ ಏನಾಗಿದೆ, ಬಹಳ ಇಂಟ್ರೆಸ್ಟಿಂಗ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಯೋಗೇಶ್ವರ್ ಅವರ ವಿರುದ್ಧವೂ ಕೂಡ ಒಂದು ಹಠ ಇರ್ತಾ ಇತ್ತು, ಮತ್ತೊಂದು ಏನೇನೋ ಇರ್ತಾ ಇತ್ತಲ್ವಾ, ಅದೆಲ್ಲ ಒಂಚೂರು ನಲ್ಲಿಫೈ ಆಗಿದೆ ಈಗ JDS ಲೆಕ್ಕಾಚಾರ. ಹಾಗಾಗಿ JDSಗೆ BJPಗೆ ಇನ್ನೊಂದಿಷ್ಟು ಬಲ ಬಂದಂಗೆ ಆಗ್ತಾ ಇದೆ, ಅದರಲ್ಲಿ ಅನುಮಾನ ಇಲ್ಲ. ಹಾಗನ್ ಮಾತ್ರಕ್ಕೆ ಬಹಳ ಫ್ರೀ ಫ್ಲೋಯಿಂಗ್ ವಿನ್ ಆಗಿಬಿಡುತ್ತೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಅಂತ ನಾನು ಹೇಳ್ತಾ ಇಲ್ಲ. ಕಾರಣ ಬೆಂಗಳೂರು ಸೌತ್ನಲ್ಲೋ, ಆನೇಕಲ್ಲಲ್ಲೋ, RR ನಗರದಲ್ಲೋ ಅಫ್ಕೋರ್ಸ್ ಸಿಟಿ ವೋಟರ್ಗಳು ತುಂಬ ಇರ್ಬೋದು. ಒಂದು 13 lakh ವೋಟರ್ಸ್ಗಳಿದ್ದಾರೆ, ಆಯ್ತಾ. ಬೆಂಗಳೂರು ಗ್ರಾಮಾಂತರಕ್ಕೆ ಬಂದಾಗ ಅದು ಸಿಟಿ ಬ್ರೆಡ್ ವೋಟರ್ಸ್ ಅಂತ ಏನು ಕರಿತೀವಿ ಈ ಕಡೆಗಳಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ. ಹಾಗನ್ ಮಾತ್ರಕ್ಕೆ 13 ಲಕ್ಷವೂ ಕೂಡ BJPಗೆ ಬಂದ್ಬಿಡುತ್ತೆ ಅಥವಾ ಡಾಕ್ಟರ್ ಮಂಜುನಾಥ್ ಅವರಿಗೆ ಬಂದ್ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಸ್ಟಾಂಚ್ ಕಾಂಗ್ರೆಸ್ ವೋಟರ್ಗಳು ಸುಮಾರು ಜನ ಇದ್ದೇ ಇರ್ತಾರೆ. ಆದರೆ ಕಳೆದ 3 ಟರ್ಮ್ಸ್ನಿಂದ DK ಸುರೇಶ್ ಹ್ಯಾಟ್ರಿಕ್ ಗೆಲುವನ್ನೂ ಕೂಡ ಪಡೆದುಕೊಂಡು 4ನೇ ಸಲ ಗೆಲ್ಲೋದಕ್ಕೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಬಹುಶಃ ಕಳೆದ ಸಲ ಅಶ್ವಥ್ ನಾರಾಯಣ್ ಗೌಡ್ರನ್ನ ಲಾಸ್ಟ್ ಮಿನಿಟ್ನಲ್ಲಿ ಏನೋ ಘೋಷಣೆ ಮಾಡ್ತಕೊಂಡ್ಬಂದ್ರು. ಅವರು ಕೂಡ ಒಂದು ಒಳ್ಳೆ ಫೈಟ್ ಕೊಟ್ರಪ್ಪ, ನಾನು ಇಲ್ಲ ಅಂತೇನು ಹೇಳೋದಿಲ್ಲ. ಸುಮಾರು ಒಂದು 6 ಲಕ್ಷ ಏನೋ ಓಟ್ಗಳು ತಗೊಂಡ್ರು. ದಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಇಲ್ಲ ಅಂತ ನಾನು ಹೇಳೋದಿಲ್ಲ. ಕೆಲವು ಲಕ್ಷ ಮತಗಳ ಅಂತರದಿಂದ ಸೋತರು.
ಸೊ ಡಾಕ್ಟರ್ ಮಂಜುನಾಥ್ ಅವರು ಈ ವಿಚಾರದಲ್ಲಿ ಇಷ್ಟೊಂದು ಅಗ್ರೆಸಿವ್ ಆಗಿ ವಿರೋಧ ಪಕ್ಷಗಳು ಯಾಕೆ ಹೋರಾಟವನ್ನು ಮಾಡ್ತಾ ಇದ್ದಾವೆ ಅಂದರೆ ಅವರ ವಿರುದ್ಧ ಇರುವ ಪಕ್ಷಗಳು ಅಂತ ಅರ್ಥ ಆಗ್ತಾ ಇಲ್ಲ ಈ ಹಂತಕ್ಕೆ. ನಾನು ಪ್ರಸಾದ್ ಗೌಡ್ರಿಗೆ ಕೇಳ್ತೀನಿ, ಗೌಡ್ರಿ ಏನೀಗ ಹರಕೆ ಕುರಿ ಅಂತಂದ್ರಿ ನೀವಲ್ಲ, ಇಕ್ಬಾಲ್ ಹುಸೇನ್ ಅವರು. ಹರಕೆ ಕುರಿ ಅಂದರೆ ನೋಡಿ, ರಾಜಕಾರಣದಲ್ಲಿ ನೋಡ್ತೀನಿ ಇವತ್ತು ಹೇಳಿ. ನಾನು ಅರ್ಕೆ ಕುರಿ ಅಂತ ನಾನು ಹೇಳಲ್ಲ. ಅಲ್ಲ, ಅವರು ನಿಮ್ಮ ಇಕ್ಬಾಲ್ ಹುಸೇನ್ ನಿಮ್ಮ ಶಾಸಕರಂದ್ರು, ಸಮರ್ಥನೆ ಮಾಡ್ಕೊಳ್ತಿರೋ ಧಿಕ್ಕರಿಸ್ತೀರೋ? ನೀವು ನನ್ನ ಅಭಿಪ್ರಾಯ ಕೇಳಬೇಕು. ನೀವು ನಿಮ್ಮ ಪಾರ್ಟಿಯನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಪಾರ್ಟಿಯ ನಿಲುವನ್ನು ಹೇಳಕ್ ಬಂದಿದ್ದೀರಾ ಅಥವಾ ನಿಮ್ಮ ಅಭಿಪ್ರಾಯ ಮಾತ್ರ ಹೇಳಕ್ ಬಂದಿದ್ದೀರಾ? ಹಾಗಾದ್ರೆ ನೀವು ಕಾಂಗ್ರೆಸ್ನವರಲ್ಲ ಅಂತ ಹೇಳ್ಬಿಡ್ತೀನಿ ಹಾಗಾದ್ರೆ ಜನಕ್ಕೆ. ಆತರ ಅಲ್ಲ ಸರ್, ಮತ್ತೆ ಸರ್ ತಪ್ಪಾಗಿ ವ್ಯಾಖ್ಯಾನಿಸಬೇಡಿ. ಮತ್ತೆ ನೀವು ಹಂಗೆ ಹೇಳಿದ್ರೆ ನಾನು ತಪ್ಪಾಗಿ ವ್ಯಾಖ್ಯಾನಿಸಬೇಕು. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಅರಕೆ ಕುರಿ ಹೇಳಿರ್ಬೋದು ಅನ್ನೋದಕ್ಕೆ ನಾನು ನಿಮಗೆ ವಿವರಣೆಯನ್ನು ಕೊಡ್ತೀನಿ. ಓಕೆ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಸರ್? ನೋಡಿ, ಅವರು ಮಂಜುನಾಥ್ ಅವರು ಇಡೀ ದೇಶದಲ್ಲಿ ಒಂದು ಒಳ್ಳೆ ಹೆಸರನ್ನು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಡವ ಶ್ರೀಮಂತರು ಅನ್ನೋದ ರೀತಿಯಲ್ಲಿ ಅವರು ಒಳ್ಳೆ ಹೆಸರನ್ನು ಮಾಡಿದ್ದಾರೆ. ಓಕೆ, ಒಬ್ಬ ಹೃದಯವಂತ ಡಾಕ್ಟ್ರು, ಬಡವ ಇರಲಿ ಶ್ರೀಮಂತ ಇರಲಿ ಅವ್ರ ಹತ್ರ ಓದೋರಿಗೆಲ್ಲ ಸಹಾಯ ಮಾಡಿದ್ದಾರೆ. ಅದನ್ನು ಎಲ್ಲರೂ ಪಕ್ಷಾತೀತವಾಗಿ ಒಪ್ಕೊಳ್ಳೋಂಥ ವಿಚಾರ. ಅದು ಸತ್ಯವನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಓಕೆ, ಆದರೆ ರಾಜಕಾರಣಕ್ಕೆ ನೀವು ಅವ್ರನ್ನ ಕರೆದುಕೊಂಡು ಬಂದಾಗ ರಾಜಕಾರಣದಲ್ಲಿ ಎಷ್ಟರ ಮಟ್ಟಿಗೆ ಅವರು ಇಲ್ಲಿ ಸಕ್ಸಸ್ ಆಗ್ತಾರೆ, ಇಲ್ಲಿ ಅದು ಯಾರ ಮೇಲೆ, ಡಿ ಕೆ ಸುರೇಶ್ ಅಂತ ದೊಡ್ಡ ನಮ್ಮ ಪಕ್ಷದ ಅಭ್ಯರ್ಥಿ ಮೇಲೆ ಗೆಲುವು ಸಾಧಿಸೋದು ಕಷ್ಟ. ಓಕೆ, ಕಷ್ಟ. ಅದರಿಂದ ಅಂತ ಒಬ್ಬ ಒಳ್ಳೆ ವ್ಯಕ್ತಿನ ಕರ್ಕೊಂಡು ಬಂದು ಯಾಕೆ ನೀವು ಅರಕೆಯ ಕುರಿ ಮಾಡಿದ್ದೀರಾ ಅನ್ನೋ ಭಾವನೆಯಿಂದ ಅವರು ಆ ಕಂಟೆಕ್ಸ್ಟ್ ಅಲ್ಲಿ ಹೇಳಿರ್ಬೋದು. ಸರಿ, ಅದರಿಂದ ನಾನು ಕಳೆದ ಸಲ ನೀವು 27 ಕ್ಷೇತ್ರಗಳಲ್ಲಿ ಸೋತ್ರಿ. 27 ಜನ ಕ್ಯಾಂಡಿಡೇಟ್ಗಳು ಹರಕೆ ಕುರಿಗಳ ನಿಮ್ ಕಾಂಗ್ರೆಸ್ನವರು. ನೋಡಿ, ಅದ್ರ ವಿಚಾರ ಬೇರೆ. ಇಲ್ಲಿ ಮಂಜುನಾಥ್ ಅವರ ವಿಚಾರಕ್ಕೆ ಬಂದಾಗ ಆ ಕಂಟೆಕ್ಸ್ಟ್ ಅಲ್ಲಿ ನಮ್ಮ ಶಾಸಕರು ಆ ಮಾತನ್ನ ಹೇಳಿರ್ಬೋದು. ಆಯ್ತು, ಈಗ ಬೆಂಗಳೂರು ಸೌತ್ ಅಲ್ಲಿ ನಿಮ್ ಕುರಿನೇ ಇಲ್ವಲ್ಲ, ಹೋಗ್ಲಿ ಅತ್ಲಾಗೆ ಅಟ್ಲೀಸ್ಟ್ ಒಂದು ಹರಕೆ ಕುರಿಯಾದ್ರೂ ಸಿಕ್ಕಿದೆ ಅನ್ಕೊಳ್ಳೋಣ. ಬಿಡಿಯಪ್ಪ, ನಾನು ನಿಮ್ಮ ಕಾಂಟೆಕ್ಸ್ಟ್ಗೆ ಬರ್ತೀನಿ, ನಿಮ್ಮ ನೆಲಕ್ಕೆ ಬರ್ತೀನಿ, ನಿಮ್ಮ ಜಾಗಕ್ಕೆ ಬಂದು ಮಾತಾಡ್ತೀನಿ. ಬೆಂಗಳೂರು ಸೌತ್ನಲ್ಲಿ ಕಾಂಗ್ರೆಸ್ಗೆ ಒಂದು ಕುರಿನೇ ಸಿಕ್ಕಿಲ್ವಲ್ಲ 1989ರಿಂದ. ನೋಡಿ, ಇಲ್ಲಿ ಕುರಿಯಾದ್ರೂ ಇದೆಯಾ ನಿಮ್ಮ ಹತ್ರ? ಹೋಗ್ಲಿ, ಖಂಡಿತ ಕುರಿಗಳಲ್ಲ, ಹುಲಿಗಳೇ ಇದ್ದಾವೆ. ಆ ಹುಲಿಗಳು ಯಾವುದು ಅಂತ ನಾಳೆ ತೀರ್ಮಾನ ಆಗುತ್ತೆ, ಬಿಡುಗಡೆ ಮಾಡ್ತಾರೆ. ಹುಲಿಗಳೇ ಇದ್ದಾವೆ, ಹೌದು, ಖಂಡಿತ. ನಾಳೆ ಗೆಲ್ಲುವಂತಹ ನೀವು ಕಳೆದ 30 ವರ್ಷದಿಂದ ಇಲ್ಲದಂತ ಹುಲಿಗಳನ್ನ ಈಗ ಸೃಷ್ಟಿ ಮಾಡಿದ್ದೀರಾ. ಚಂದನ್ ಶರ್ಮಾ ಅವರೇ, ನಾಳೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ನಿಮ್ ಕುರಿನೋ ಹುಲಿನೋ ಯಾವುದು? ನೋಡಿ, ಇಲ್ಲಿ ಬೆಂಗಳೂರು ನಾರ್ತ್ ಅಲ್ಲಿ ನಿಮ್ಮ ಕುರಿ ಮತ್ತು ಹುಲಿ ಯಾವುದು? ಕೇಳಿ ಸರ್, ಸ್ವಲ್ಪ ಕೇಳಿ. ನಮ್ಮ ಅಭ್ಯರ್ಥಿಗಳು 4-5 ಜನ ಇದ್ದಾರೆ. ನಾನು ನಿಮ್ ಕೇಳ್ತೀನಿ, ನಾಳೆ ಎಲ್ಲ ಬಕ್ರಗಳು ನಿಮ್ ಪ್ರಕಾರ ನಿಮ್ ಬೆಂಗಳೂರು ಸೌತ್ ನಿಮ್ದಾಗಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಕಾಂಗ್ರೆಸ್ನವರಿಗೆ ಸ್ಪಷ್ಟವಾಗಿ ಗೊತ್ತು. ನೀವು ಬಾಯಿ ಮಾತಿಗೆ ಹುಲಿ ಅಂತೀರಿ. ನೋಡಿ, ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತು. ಆಯ್ತು, ಇನ್ನೊಂದು ಮಾತು ಹೇಳ್ತೀನಿ. ಚಂದನ್ ಶರ್ಮಾ ಅವರೇ, ಬೆಂಗಳೂರಿನಲ್ಲಿ ಎಲ್ಲಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ. ಲಾಸ್ಟ್ ಮಾತು, ಇದೆಲ್ಲ ಪೊಲಿಟಿಕಲಿ ಹೇಳಕ್ಕೆ ಕೇಳಕ್ ಬಹಳ ಚೆನ್ನಾಗಿದೆ ಸರ್. ಲಾಸ್ಟ್ ಮಾತು ಒಂದು ಹೇಳ್ತೀನಿ ಕೇಳಿ ಸರ್. ಲಾಸ್ಟ್ ಮಾತು, 7 ಜನ ಮಿನಿಸ್ಟರ್ಗಳನ್ನ ನಿಂತ್ಕೊಳ್ಳಿ ಅಂತ ಕೇಳ್ತಾ ಇದ್ದೀರಿ. 7 ಜನ ಮಿನಿಸ್ಟರ್ಗಳನ್ನ ಅವ್ರು ಯಾರು ಒಬ್ರು ನಿಂತ್ಕೊಳ್ಳಕ್ ರೆಡಿ ಇಲ್ಲ. ಅವ್ರ ಮಕ್ಕಳನ್ನ ಬಕ್ರ ಮಾಡಕ್ ಹೊರಟಿದ್ದಾರೆ ಸುಮಾರು ಜನ. ನೋಡಿ, ಯಾಕೆ ನಿಮ್ಗೆ 7 ಜನ ಮಿನಿಸ್ಟರ್ಗಳನ್ನ ನಿಲ್ಲಿಸಿ ಅವ್ರನ್ನ ಅರಕೆ ಕುರಿ ಮಾಡುವಂತ ಇರಾದೆ ಕಾಂಗ್ರೆಸ್ಗೆ ಯಾಕೆ? ನಮ್ಮ ಪಕ್ಷದ ಅಥವಾ ಅವ್ರ ಮಕ್ಕಳನ್ನ ನಿಲ್ಲಿಸಿ ಅವರನ್ನ ಅರಕೆ ಕುರಿ ಮಾಡುವ ಇರಾದೆ ಯಾಕೆ? ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ಲುವಂತ ಮಿಕ್ಕಿರೋ 21 ಕ್ಷೇತ್ರದಲ್ಲಿ ನಿಮ್ಮ ಹುಲಿಗಳು ಕುರಿಗಳು ಯಾವುವು? ಎಲ್ಲ ಹುಲಿಗಳು ನಾಳೆ ಬಿಡುಗಡೆ ಮಾಡ್ತಾರೆ. ಬೇಡಪ್ಪ, ಬೆಂಗಳೂರು ಸೌತ್ ನಲ್ಲಿ ನಿಮ್ ಕುರಿ ಯಾವುದು? ಕುರಿ ಅಲ್ಲ, ಹುಲಿನೇ. ಮೇಕೆ ಯಾವುದು ಸರ್? ನಾಳೆ ಹುಲಿ ಆಗುತ್ತೆ. ಸಿಂಹ ಯಾವುದು? ನಾಳೆ ಹುಲಿಗಳೇ ಬಿಡುಗಡೆ ಆಗ್ತಾರೆ. ಸ್ವಲ್ಪ ಸೊ ಬೆಂಗಳೂರು ಸೌತ್ ಅಲ್ಲಿ ನಿಂತ್ಕೊಳ್ಳೋರು ಮಾತ್ರ ಹುಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿಯಿಂದ ನಿಂತ್ಕೊಂಡವ್ರು ಕುರಿ. ಅಲ್ಲಲ್ಲ, ಅಂತವ್ರನ್ನ ಅಲ್ಲಿ ಸೋಲುವಂತ ಯಾಕೆ ನೀವು ಯಾರು ನಿಂತ್ಕೋಬಹುದಾಯ್ತಲ್ಲ? ಹಿಂದೆ ಜೆಡಿಎಸ್ ನವರು ಕುಮಾರಸ್ವಾಮಿ ಅವರೇ ಗೆದ್ದಿದ್ರು 2009 ಅಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ. ಈಗ ನೀವೇ ಜೆಡಿಎಸ್ 40 ವರ್ಷ ಜೆಡಿಎಸ್ ಅಲ್ಲಿ ಇದ್ದವ್ರು, ನೀವೇ ಜೆಡಿಎಸ್ ನವರು. ನೀವು ಕುಮಾರಣ್ಣನವರು 2009 ಅಲ್ಲಿ 3 ಟರ್ಮಿನ ಹಿಂದೆ ಕುಮಾರಸ್ವಾಮಿ ಅವರು ಗೆದ್ದಿದ್ರು ಬೆಂಗಳೂರು ಗ್ರಾಮಾಂತರದಲ್ಲಿ. ಸರ್, 1989 ಅಲ್ಲಿ ಗುಂಡೂರಾಯರ್ ಬಿಟ್ರೆ, ಅದಾದ್ಮೇಲೆ ವೆಂಕಟಗಿರಿಗೌಡರು ಬಿಟ್ರೆ ಯಾರೂನು ಗೆದ್ದಿಲ್ಲ. ಚಂದನ್ ಶರ್ಮಾ, ಈಗ ನಾನು ಡಿ ಕೆ ಶಿವಕುಮಾರ್ ಎಷ್ಟು ವರ್ಷ ಆಯ್ತು? ಸಿನ್ಸ್ 35 years
Since 35 long years, nobody from Congress has won the Bengaluru South constituency. ಈ ಸರಿ So ಅಲ್ಲಿ ನಿಂತ್ಕೊಳ್ಳೋರ್ನ ನೀವು ಹುಲಿ ಅಂತೀರಾ? ಈ ಬಾರಿ ಗೆಲ್ತೇವೆ. ಅವರು ಗೆಲ್ತಾರ್ರಿ, ಕುರಿ ಅಂತ ಕರಿತೀರ್ರಿ? ಅವ್ರು ಗೆಲ್ಲಲ್ಲ. ಅದೇಂಗ್ರಿ ನಿಮ್ದು ಮಾತ್ರ ಗೆಲ್ತಾರೆ, ಅವ್ರು ಗೆಲ್ಲಲ್ಲ? ಅವ್ರು ಗೆಲ್ಲಲ್ಲ ಸರ್. ಅದೇಂಗ್ರಿ 35 ವರ್ಷ ಗೆಲ್ದೇ ಇರೋ ಕ್ಷೇತ್ರದಲ್ಲಿ ಅವ್ರು ಮಾತ್ರ ಗೆಲ್ತಾರೆ, ನೀವು ಗೆಲ್ತೀರಿ, ಅವ್ರು ಮಾತ್ರ ಗೆಲ್ಲಲ್ಲ? ಮಂಜುನಾಥ್ ಅವ್ರ ಬಗ್ಗೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ರಿ. ಮಂಜುನಾಥ್ ಅವ್ರ ಬಗ್ಗೆ ನಾನು ಕೂಡ ಒಳ್ಳೆ ಮಾತನ್ನ ಹೇಳಿದೆ. ನೀವು ಒಳ್ಳೆ ಮಾತು ಹೇಳಿ, ಆದ್ರೆ ಚುನಾವಣೆಯಲ್ಲಿ ಅವ್ರು ಗೆಲ್ಲಲ್ಲ. ಒಬ್ಬ ಕ್ಯಾಂಡಿಡೇಟ್ನ ಒಬ್ಬ ಸುಸಂಸ್ಕೃತ ಸಭ್ಯ ವ್ಯಕ್ತಿಯನ್ನ ಹರಕೆ ಕುರಿ ಅಂತ ಕರೆಯೋದು, ನಿಮ್ಮ ಗಂಡಸ್ತನ ಇದೆಯಾ ಅಂತ ಇನ್ನೊಬ್ರು ಕೇಳೋದು, ಮತ್ತೊಂದು ಕೇಳೋದು, ಕ್ಯಾಂಡಿಡೇಚರ್ ಆಗಿ ಸ್ವೀಕರಿಸ್ರಿ, ಪಾಲಿಟಿಕ್ಸ್ ಆಗಿ ತಗೊಳ್ರಿ, ರಾಜಕಾರಣವನ್ನಾಗಿ ತಗೊಳ್ರಿ, ನಿಮಗೆ ಬರುವ ಕಾಂಪಿಟೇಷನ್ ಆಗಿ ತಗೊಳ್ರಿ. ಖಂಡಿತ ಸ್ವೀಕಾರ ಮಾಡಿದೀವಿ. ಏನ್ ಸ್ವೀಕಾರ ಮಾಡಿದ್ದೀರಿ? ನೀವು ಖಂಡಿತ ಸ್ವೀಕಾರ ಮಾಡಿದೀವಿ. ಖಂಡಿತ ನಾವು ಗೆಲ್ತೇವೆ. ಹೌದಲ್ಲ? 35 ವರ್ಷದಿಂದ ಬೆಂಗಳೂರು ಸೌತ್ ಅಲ್ಲಿ ಗೆಲ್ಲಕ್ಕಾಗ್ಲಿಲ್ಲ, ಇವಾಗ ನಿಮ್ಗೆ ಹುಲಿ ಬಂದ್ಬಿಡ್ತಿ ಎಲ್ಲಿಂದ? 100ಕ್ಕೆ 100 ಬೆಂಗಳೂರಿನ ಎಲ್ಲಾ ಕ್ಷೇತ್ರಗಳನ್ನ ಗೆಲ್ತೇವೆ. ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಲ್ಲ ಸ್ವಾಮಿ, ನಿಮ್ ಹುಲಿ ಹೆಸರು ಹೇಳಿ ನೋಡೋಣ. ಸರ್ ನಾವು ನಾಳೆ ಹೇಳ್ತೀವಿ. ಇವತ್ತು ಹುಲಿ ಇನ್ನ ಬಂದಿಲ್ವಾ? ಬೋನಲ್ ಇದೆಯಾ? ನಾಳೆ ಹೇಳ್ತೀವಿ. ನಾಳೆ ಸಂಜೆ ಹೇಳ್ತೀವಿ. ನಾಳೆ ಸಂಜೆ ಹೇಳ್ತೀವಿ. ಆಯ್ತು ಸರ್. ಈಗ ಸುಮ್ನೆ ನಾನು ಹೇಳ್ಬಾರ್ದು ಅದನ್ನ. ಆಯ್ತು ಸರ್. ಓಕೆ, ಅನಿಲ್ ಚಳಗೇರಿ ಅವರೇ, ನಾನು ಮತ್ತೆ ನಿಮ್ಮನ್ನು ಮಾತನಾಡಿಸ್ತೀನಿ. ಇಕ್ಬಾಲ್ ಹುಸೇನ್ ಅವರು ಜಾಯ್ನ್ ಆಗ್ತಾರಂತೆ ಒಂದು ಬ್ರೇಕ್ ಆದ್ಮೇಲೆ. ಬಟ್ ಬಿಫೋರ್ ಐ ಗೋ ಟು ಹಿಮ್, ಐ ವಿಲ್ ಟಾಕ್ ಟು ಯು. ಇಲ್ಲಿ ನನಗೆ ಬಹಳ ರಾಜಕಾರಣದ ಬಗ್ಗೆ ಪ್ರಶ್ನೆ ಏನು ಅಂತಂದ್ರೆ, ಈಗ CN ಮಂಜುನಾಥ್ ಅವರ ಪರ ಮಾತಾಡ್ತಾ ಇದ್ದೀನಿ, ಮತ್ತೊಂದು ಮಾತಾಡ್ತಾ ಇದ್ದೀನಿ ಅಂತ. ರಾಜಕಾರಣ ಅಂತ ಬಂದಾಗ ಈಗ CN ಮಂಜುನಾಥ್ ಅವ್ರು ಗೆಲ್ತಾರೋ ಗೆಲ್ಲಲ್ವೋ, ಬಟ್ ಇಟ್ಸ್ ಎನ್ ಎಕ್ಸ್ಪೆರಿಮೆಂಟ್. ಇಟ್ ಈಸ್ ಎನ್ ಎಕ್ಸ್ಪೆರಿಮೆಂಟ್. ಅವ್ರಿಗೆ ಅದಕ್ಕೆ ಒಪ್ಪಿಗೆ ಇರುವಾಗ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಯಾರು ಹಿಂಗೆ ಕತ್ತಿಡ್ಕೊಂಡ್ಬಿಟ್ಟು ದಬ್ಬಿಟ್ಟು ನೀವು ನಿಂತ್ಕೊಳ್ಳಿ ಅಂತ ಹೇಳ್ತಾ ಇಲ್ವಲ್ಲ. ಅಫ್ಕೋರ್ಸ್ ಅವ್ರು ಬೇರೆ ಬೇರೆ ಕ್ಷೇತ್ರಗಳನ್ನ ಕೇಳಿದ್ರು ಅಂತ ಕೂಡ ಇದೆ. ಹೌದು, ಬೆಂಗಳೂರು ನಾರ್ತ್ ಕೇಳಿದ್ರು, ಬೆಂಗಳೂರು ಸೌತ್ ಕೊಡಿ ಅಂತ ಕೇಳಿದ್ರು, ಈ ಥರದ್ದೆಲ್ಲ ಚರ್ಚೆಗಳಾಗಿದ್ದಾವೆ. ಇದ್ರ ಬಗ್ಗೆ ನನಗೆ ಗೊತ್ತಿದೆ, ಮಾಹಿತಿ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಕಷ್ಟವಾಗಬಹುದು ಅಂತ ಖಂಡಿತವಾಗ್ಲೂ ಕೂಡ ಕೇಳಿದ್ರು. ಈ ಕಾಂಗ್ರೆಸ್ ಅವ್ರನ್ನ ಕೇಳಿ ಯಾರಾದ್ರೂ ಒಬ್ರು ನಿಂತ್ಕೊಳ್ಳಕ್ ಬೆಂಗಳೂರು ಸೌತ್ ಇಂದ ಇದುವರೆಗೂ ಕೂಡ ನಾನ್ ಮುಂದು ನೀನ್ ಮುಂದು ಅಂತ ಬರ್ತಾರ ಅಂತ ಕೇಳಿ? ಬರಲ್ಲ, ಸುಮಾರು ಜನ ಬರಲ್ಲ. ತುಮಕೂರಿನಲ್ಲಿ ಮುದ್ದನ್ಮೇಗೌಡರು ಬಂದ್ರು, ಯಾಕೆಂದ್ರೆ ಒಂದ್ ಸ್ವಲ್ಪ ಚಾನ್ಸ್ ಇದೆ ಅನ್ನೋ ಕಾರಣಕ್ಕೆ. ಮತ್ತೊಂದು ಯಾವುದೋ ಕ್ಷೇತ್ರದಲ್ಲಿ ಇನ್ನೊಬ್ರು ಯಾರೋ ಬಂದ್ರು, ಯಾಕೆಂತಂದ್ರೆ ಒಂದ್ ಸ್ವಲ್ಪ ಚಾನ್ಸ್ ಇದೆ ಅನ್ನೋ ಕಾರಣಕ್ಕೆ. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರನ್ನ ನಿಲ್ಲಿಸಬಹುದು ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಅಲ್ಲಿ ಲಿಂಗಾಯತ ವರ್ಸಸ್ ಲಿಂಗಾಯತ ಒಂದು ಫೈಟ್ ಆಗ್ಬೋದು ಅನ್ನೋ ಕಾರಣಕ್ಕೆ. ಎಲ್ಲಿ ಆಪ್ಷನ್ಸ್ ಇದೆ, ಎಲ್ಲಿ ಅವಕಾಶಗಳಿದೆ, ಅಲ್ಲಿ ಸಹಜವಾಗಿ ಟಿಕೆಟ್ ಕೊಡಿ ಅಂತ ಮುಗಿಬೀಳ್ತಾರೆ ಸುಮಾರು ಜನ. ಹೌದೋ ಇಲ್ವೋ? ಈಗ TR ಪ್ರಸಾದ್ ಗೌಡರು ಹಾಸನದಿಂದ ಟ್ರೈ ಮಾಡಿದ್ರೋ ಇಲ್ವೋ? ನನ್ನ ಪಕ್ಕದಲ್ಲಿ ಲೆಫ್ಟಲ್ಲಿ ಕೂತ್ಕೊಂಡಿದ್ದಾರೆ. ಹಾಗಾದ್ರೆ ಇಲ್ಲ ಅಲ್ಲಿ JDS ಪ್ರಾಬಲ್ಯ ಇದೆ, ನೀವು ಕುರಿ ಅಂತ ಕರಿಬೇಕಾಗಿತ್ತ ನಾನು? ಐ ಆಮ್ ಆಕ್ಚುಲಿ ವೇಟಿಂಗ್ ಫಾರ್ ಹಿಮ್ ಟು ಜಾಯ್ನ್ ಅಸ್. ಬಹುಶಃ ಉಪವಾಸ ಇದ್ರು ಅಂತ ಅನ್ಸುತ್ತೆ ಅವರು. ಐ ಅಂಡರ್ಸ್ಟ್ಯಾಂಡ್, ಪಾಪ ನನಗೆ ಖಂಡಿತವಾಗ್ಲೂ ಕೂಡ ಅರ್ಥ ಆಗುತ್ತೆ. ನಂತರದಲ್ಲಿ ಅವರು ಈಗ ಒಂದಿಷ್ಟು ಫಲಾಹಾರವನ್ನು ಸೇವಿಸಿ ಬಂದು ಕೂತ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ತಡವಾಗಬಹುದು ಅಂತ ನಾನು ಕೂಡ ಭಾವಿಸ್ತೇನೆ. ಐ ರೆಸ್ಪೆಕ್ಟ್ ಹಿಸ್ ವ್ಯಾಲ್ಯೂಸ್ ಆ್ಯಂಡ್ ಟ್ರೆಡಿಷನ್ಸ್ ಆ್ಯಂಡ್ ಹಿಸ್ ಕಲ್ಚರ್. ಇರಲಿ, ಅವ್ರು ಬರಲಿ, ಐ ವಿಲ್ ವೇಟ್ ಫಾರ್ ಹಿಮ್. ಓಕೆ, ಬರ್ತಾರಾ ಶ್ವೇತಾ ಅವರೇ? ಆರ್ ಯು ಶೋರ್? ಥ್ಯಾಂಕ್ ಯು. ಅನಿಲ್ ಚಳಗೇರಿ ಅವರೇ, ಈ ಗಂಡಸ್ಥಾನ ಅಂದ್ರೆ ಏನ್ರಿ? ನನಗನ್ಸ್ಮಟ್ಟಿಗೆ ಫ್ರಸ್ಟ್ರೇಷನ್ನಿಂದ ಬರ್ತಿರುವಂತಹ ವರ್ಡ್ ಅನಿಸುತ್ತೆ. ಒಂದು ಈ ಗಂಡಸ್ತನ, ಹೆಣ್ಮಕ್ಳು ಇದೇ ರೀತಿ ಇರಬೇಕು, ಗಂಡಸ್ತನ ಇದು ಈ ಥರ ಇರಬೇಕು ಅನ್ನೋಂಥದ್ದು ಒಂದು ದುರಹಂಕಾರದ ಮಾತು, ಫ್ರಸ್ಟ್ರೇಷನ್ನು ಇರ್ಬೋದು. ಚಂದನ್, ಒಂದು ಆ ಕಡೆ ಮಾತಾಡಿದ್ರೆ ನಾನು ಎಲ್ಲರದು ಬೈಟ್ಗಳನ್ನ ನೋಡ್ತಾ ಇದ್ದೆ. ಇಡೀ ಒಟ್ಟು 4-5 ಜನ ಏನು ಬೈಟ್ ಕೊಟ್ಟಿದ್ದಾರೆ, ಆ ಬೈಟ್ನಲ್ಲಿ ಉಪಯೋಗಿಸಿರುವಂಥ ಪದಗಳು, ನಾನು ಹೇಳ್ತಾ ಇರೋದು ಕಾಂಗ್ರೆಸ್ಸಿನ ನಾಯಕರು ಯಾರು ಇನ್ಕ್ಲೂಡಿಂಗ್ DK ಸುರೇಶ್ ಉಪಯೋಗಿಸಿರೋ ಪದಗಳೇನು ಗೊತ್ತಾ? ಅಮಾಯಕರು, ಬುದ್ಧಿವಂತರು, ಪಾಪ, ಒಳ್ಳೆಯವರು, ಒಳ್ಳೆ ಹೆಸರಿದೆ, ಇನ್ಕ್ಲೂಡಿಂಗ್ ನಮ್ಮ ಪ್ರಸಾದ್ ಗೌಡರು ದೇಶದಲ್ಲಿ ಹೆಸರು ಮಾಡಿದ್ದಾರೆ. ಅಂದರೆ ಇವರೇ ಡಾಕ್ಟ್ರು, ಒಬ್ಬ ಒಳ್ಳೆಯ ಮನುಷ್ಯ ಅಂತ ಅಕ್ನಾಲೇಜ್ಮೆಂಟ್ ಕೊಡ್ತಾ ಇದ್ದಾರೆ, ವೆರಿ ಕ್ಲಿಯರ್ಲಿ ಕೊಡ್ತಾ ಇದ್ದಾರೆ. ತುಂಬ ಅದರಲ್ಲಿ ಏನು ಸಂಶಯ ಇಲ್ಲ. ಏನಾಗಿದೆ, ನರೇಂದ್ರ ಮೋದಿ ಅವರ ಒಟ್ಟು ವರ್ಕಿಂಗ್ ಪ್ಯಾಟರ್ನ್ ಇದೆ. 2 ಟೈಪಿನ ಜನವನ್ನ ಪ್ರತಿ ಚುನಾವಣೆಯಲ್ಲಿ ಪ್ರಯತ್ನ ಮಾಡಿ ಒಳಗಡೆ ತಗೊಂಡು ಬರಬೇಕು ಅನ್ನೋದನ್ನ ಮಾಡ್ತಾ ಇದ್ದಾರೆ. ಒಂದು, ಅವರು ಒಳ್ಳೆಯವರಾಗಿರಬೇಕು, ಸಭ್ಯಸ್ಥರಾಗಿರಬೇಕು. ಇನ್ನೊಂದು ಕಡೆಯಿಂದ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಇರಬೇಕು. ಯಾವುದಾದ್ರೂ ಒಂದು ವಿಷಯದಲ್ಲಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂದರೆ ದೇಶಕ್ಕೆ ಅದರ ಉಪಯೋಗ ಸರಿಯಾಗಿ ಆಗಬೇಕು ಅನ್ನೋ ಕಾರಣಕ್ಕೆ 2014 ನಂತರ ನರೇಂದ್ರ ಮೋದಿಯವರು ಈ ಥರದ ರಾಜಕಾರಣಿಗಳನ್ನು ಪಿಕ್ ಮಾಡಿ ಪ್ರತಿ ಚುನಾವಣೆಯಲ್ಲಿ, ಅದು ನಮ್ಮ
ಪಂಚಾಯತಿ ಚುನಾವಣೆಯಿಂದ ಹಿಡಿದು ಲೋಕಸಭೆ ಚುನಾವಣೆವರೆಗೆ ಇರ್ಬೋದು. ಅವ್ರನ್ನ ಯಾವುದೇ ರಾಜಕೀಯ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ರೇನು ಅವರು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅವ್ರನ್ನ ಒಳಗಡೆ ತರಬೇಕು ಅಂತ ಹೊರಟಿದ್ದಾರೆ. ಸೊ ಆ ಪ್ರಯತ್ನ ಇದಾಗ್ತಾ ಇದೆ. ಕಾಂಗ್ರೆಸ್ನವರ ಫ್ರಸ್ಟ್ರೇಷನ್ನಿಂದ ಆ ಪದ ಬಂದಿರಬೇಕು. ಆದರೆ ಎಲ್ಲೂ ಕಾಂಗ್ರೆಸ್ನವರು ಅವರು ಒಳ್ಳೆಯವರಲ್ಲ, ಅವ್ರು ಕೇಪೇಬಲ್ ಇಲ್ಲ ಅಂತ ಅನ್ನಲಿಲ್ಲ. ಬಹುಶಃ ಅವ್ರ ಸ್ಟ್ರಾಟಜಿನ ಅವರು ರೀಥಿಂಕ್ ಮಾಡಬೇಕು ಅನ್ನೋದು ಬಿಟ್ಟರೆ ಅವ್ರ ಹತ್ರ ಕ್ಯಾಂಡಿಡೇಟ್ ವಿರುದ್ಧ ಮಾತನಾಡಲಿಕ್ಕೆ ಏನೂ ಇಲ್ಲ. ಆಯ್ತು, ಈಗ ನಿಮಗೊಂದು ನೇರವಾದಂಥ ಪ್ರಶ್ನೆ ಕೇಳ್ತೀನಿ ನಾನು. ಆಯ್ತು ಬಿಡಿ, ಅವ್ರ ವಿರುದ್ಧ ಇವರು ಕಾಂಗ್ರೆಸ್ನವ್ರು ಮಾತನಾಡಿದ್ರು ಒಂದು ರಾಜಕಾರಣವನ್ನು ಅವ್ರು ನಡೆಸ್ಕೊಂಡು ಹೋಗ್ತಾರೆ, ಬಿಟ್ಬಿಡಿ. ನಿಮ್ಮ ಕಾನ್ಫಿಡೆನ್ಸ್ ಫ್ಯಾಕ್ಟರ್ ಏನು? ಫಾರ್ ಎಕ್ಸಾಂಪಲ್ ಚನ್ನಪಟ್ಟಣ ಬರುತ್ತೆ ನಿಮಗೆ, ರಾಮನಗರ ಕೂಡ ಬರುತ್ತೆ. ಈಗ ಬೆಂಗಳೂರು ಸೌತು, ಆನೇಕಲ್ಲು, ಆರ್ ನಗರ, ಇಲ್ಲೆಲ್ಲ BJP ಕ್ಯಾಡರ್ ಭಾಳ ಸ್ಟ್ರಾಂಗ್ ಇದೆ, ಹಾಗೆ ಹೀಗೆ ಸಿಟಿ ಬ್ರೆಡ್ ವೋಟ್ಗಳು ತುಂಬ ಇದೆ, ಹಾಗಾಗಿ ಬೀಳ್ಬೋದು ಒಂದು 13 ಲಕ್ಷ ವೋಟ್ಗಳು ಅಂತ. 13 ನಿಮಗೆ ಬೀಳತ್ತೆ ಅಂತ ಏನಿಲ್ಲ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಿಮ್ಮ ಮುನಿರತ್ನ ಅವರ ಗೆಲುವೆ ಅಷ್ಟೊಂದೇನು ಸುಲಭ ಆಗಿರಲಿಲ್ಲ, ಅದು ಕೂಡ ನಿಮಗೆ ನೆನಪಿರಲಿ. ಕಾಂಗ್ರೆಸ್ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಟ್ಟಿತ್ತು. ಬಟ್ ವಾಟ್ ಈಸ್ ಯುವರ್ ಕಾನ್ಫಿಡೆನ್ಸ್ ಫ್ಯಾಕ್ಟರ್? ಈಗ ರಾಮನಗರ, ಚನ್ನಪಟ್ಟಣದಲ್ಲಿ ಮುಸಲ್ಮಾನ್ ವೋಟರ್ಸ್ಗಳು ಕೂಡ ಒಂದು ಭಾಳ ದೊಡ್ಡ ಪ್ಲೇ ಕಾರ್ಡ್ ಆಗ್ತಾರೆ. ಅವರು ಕೂಡ ಕಾಂಗ್ರೆಸ್ನ ಬೆಂಬಲಿಸುವಂಥ ಸಾಧ್ಯತೆ ಇದೆ. ವಾಟ್ಸ್ ಯುವರ್ ಟೇಕ್ ಆನ್ ದಿಸ್? ಒಂದು ವಿಷಯ ತುಂಬ ಕ್ಲಿಯರ್ ಆಗಿ, ಲೋಕಸಭಾ ಚುನಾವಣೆ ಬರುವಾಗ ಕರ್ನಾಟಕದ ಜನರ ಈ ಚುನಾವಣೆಯನ್ನ ನೋಡುವಂತಹ ದೃಷ್ಟಿಯೇ ಬೇರೆ. ನೋಡಿ, 2014ರ ಚುನಾವಣೆ ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಇದೇ ಸಿದ್ದರಾಮಯ್ಯನವರು. ಸಣ್ಣ ಕರೆಕ್ಷನ್. ನಾನು ಇದನ್ನ ಬೇರೆ ಬೇರೆ ಕ್ಷೇತ್ರಗಳಿಗೆ ಅಥವಾ ಇನ್ನಿತರ ಕ್ಷೇತ್ರಗಳಿಗೆ ಅದನ್ನ ಹೇಳ್ಬಿಟ್ಟು ಇಲ್ಲಿಗೆ ಬರ್ತಾರೆ. ಬೆಂಗಳೂರು ಗ್ರಾಮಾಂತರಕ್ಕೆ ಅದು ಬೇರೆಯದ್ದೇ ಇದೆ. ನಮಗೆ ಕಳೆದ 3 ಟರ್ಮಿಂದ ಅಲ್ಲಿ ಏನಾಗಿದೆ ಅಂತ ಗೊತ್ತು, ಹಾಗಾಗಿ ನಾನು ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನು ಗ್ರಾಮಾಂತರಕ್ಕೆ ಸ್ಟಿಕ್ ಆನ್ ಆಗ್ತೀನಿ. ಪ್ಲೀಸ್. ವೋಟ್ ಮಾಡುವಂತ ಪ್ಯಾಟರ್ನ್, ಜನರ ಪ್ಯಾಟರ್ನ್ ಡಿಫರೆಂಟ್ ಆಗಿ ಆಗುತ್ತೆ. ನೋಡಿ, 2013ರಲ್ಲಿ ಯಾವಾಗ ಬೈ ಎಲೆಕ್ಷನ್ ಆಯಿತು, ಆಗ DK ಸುರೇಶ್ ಅವರು ಬಂದಿರುವಂಥದ್ದು. 14ರ ಚುನಾವಣೆಯಲ್ಲಿ ಮೊದಲನೇ ಬಾರಿಗೆ ನಾವು ಇಂಡಿಪೆಂಡೆಂಟ್ ಆಗಿ ಒಂದು ಕಾಂಟೆಸ್ಟ್ ಮಾಡಿದ್ವಿ. ನಮಗೆ 4,57,000, 3,60,000 JDSಗೆ ಬಂತು. ಅವರು 5.5 ಲಕ್ಷ ಅಂದರೆ 1.5 ಲಕ್ಷದ ಲೀಡಿಂಗಲ್ಲಿ 2014ರ ಚುನಾವಣೆಯಲ್ಲಿ ಗೆದ್ದರು. 2019ರ ಚುನಾವಣೆಯಲ್ಲಿ ಕೇವಲ 15 ದಿವಸ ಮುಂಚೆ ನಾವು ನಮ್ಮ ಅಭ್ಯರ್ಥಿಯನ್ನು ಅಲ್ಲಿ ಫೀಲ್ಡ್ ಮಾಡಿದ್ರೇನು 6,70,000 ಮತಗಳನ್ನು ತೆಗೆದುಕೊಂಡಿದ್ದಾರೆ ಅಶ್ವಥ್ ನಾರಾಯಣ್ ಅವರು. ಇದು 2 ಟರ್ಮ್ ಆಯಿತು. ಇನ್ನು 3ನೇ ಟರ್ಮು ದೇಶದಲ್ಲಿ ನರೇಂದ್ರ ಮೋದಿಯವರು ಮಾಡಿರುವಂಥ ಕೆಲಸಗಳು ಪ್ರತಿಯೊಬ್ಬರಿಗೂ ಉಪಯೋಗ ಆಗಿದೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಕೇವಲ ಅದರಿಂದನೇ ಆಗುತ್ತಾ? ಇಲ್ಲ, ಒಳ್ಳೆಯ ಅಭ್ಯರ್ಥಿನೂ ಬೇಕು ಅಂತೇಳಿ ಈ ಬಾರಿ ತುಂಬ ಮುಂಚೆನೇ ಡಿಸೈಡ್ ಮಾಡಿ ಯಾರು ಇಡೀ ಬೆಂಗಳೂರನ್ನು, ಇಡೀ ಕರ್ನಾಟಕ, ಇಡೀ ದೇಶ ಯಾರನ್ನ ಒಪ್ಕೊಳ್ಳುತ್ತೋ ಅಂತಹ ಒಂದು ಒಳ್ಳೆಯ ಕ್ಯಾಂಡಿಡೇಟನ್ನು ನಾವಿವತ್ತು ತಂದು ಕೊಟ್ಟಿರೋದ್ರಿಂದ ನಮ್ಮ ಪ್ಯಾಟರ್ನು ಪ್ಲಸ್ ನರೇಂದ್ರ ಮೋದಿ, ನಮ್ಮ ಸ್ಟ್ರಾಟಜಿ ಮತ್ತು ಕಾಂಗ್ರೆಸ್ ಮಾಡುವಂಥ ಈ ಥರದ ತಪ್ಪುಗಳಿಂದ ನಮ್ಗೆ ರಾಜಕೀಯವಾಗಿ ತುಂಬ ಉಪಯೋಗ ಆಗುತ್ತೆ. ನಾವು ಕೇವಲ ಇದೊಂದೇ ಅಲ್ಲ, ಎಲ್ಲ ಚುನಾವಣೆಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ತೀವಿ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಅವರ ತಪ್ಪುಗಳು ನಿಮ್ಮ ಉಪಯೋಗಕ್ಕೆ ಬರೋದು ಸೆಕೆಂಡ್ರಿ. ನಿಮ್ಮ ಒಪ್ಪುಗಳೇನು, ನಿಮ್ಮ ಪಾಸಿಟಿವ್ಸ್ ಏನು? ನಾನು ಆಗ್ಲೇ ಹೇಳಿದೆ, ಡಾಕ್ಟರ್ ಮಂಜುನಾಥ್ ಅಂತ ಅತ್ಯಂತ ಒಳ್ಳೆಯ ವ್ಯಕ್ತಿ, ನೋ ಡೌಟ್ ಅಬೌಟ್ ಇಟ್. ಇವೆಲ್ಲದರ ಜೊತೆಗೆ BJPಯ ಕಾಡರ್ ಏನಿದೆ ಅದು ಅಷ್ಟೊಂದೇನು ಸ್ಟ್ರಾಂಗ್ ಇಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ. ಇದೆ ಅಂತ ನಾನು ಇಲ್ವೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇಲ್ಲ. ನಿಮ್ಮ BJP MLAಗಳ ಲೆಕ್ಕಾಚಾರದಲ್ಲೂ ಕೂಡ ನಿಮ್ಗೆ ಭಾಳ ಚೆನ್ನಾಗಿ ಗೊತ್ತು ಏನಿದೆ ಅಂತ. ನಿಮ್ಗೆ ಚೆನ್ನಾಗಿ ಗೊತ್ತು, ನಾನು ಬಿಡಿಸಿ ಹೇಳಬೇಕಾಗಿಲ್ಲ ನಿಮಗೆ. ಇಟ್ಸ್ ಆಲ್ ವೆರಿ ಎವಿಡೆಂಟ್, ಪೀಪಲ್ ನೋ ಅಬೌಟ್ ಇಟ್, ಆಯಿತಾ? ಅದರ ಜೊತೆಗೆ ನಾನು ಹೇಳಿದೆ ನಿಮಗೆ, ಮುಸಲ್ಮಾನ್ ವೋಟ್ಗಳು ಕನ್ಸಾಲಿಡೇಟ್ ಆಗಿ ಕಾಂಗ್ರೆಸ್ಗೆ ಬರೋ ಚಾನ್ಸಸ್ ಇದೆ. ಈ ಸಲದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಅದೇ ಆಯಿತು, ಆಯಿತಾ? ನಿಮ್ಮ ಆ್ಯಕ್ಚುಯಲ್ ಫ್ಯಾಕ್ಟರ್ಸ್ ಏನು? ಕುಡ್ ಯು ಜಸ್ಟ್ ಗಿವ್ ಮಿ ಲಿಸ್ಟ್ 5 ಥಿಂಗ್ಸ್, ಇವೆಲ್ಲದರ ಮೇಲೆ ನಾವು ಸೆಣಸಾಡ್ತೀವಿ, ಆ್ಯಕ್ಚುಯಲ್ ಪಾಲಿಟಿಕ್ಸ್ ಮಾಡ್ತೀವಿ ಅಂತ. ಬೈದಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಬೇರೆ ನಾನು ಹೇಳ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಮೋದಿಯವರು ಮಾಡಿರುವಂತಹ ಕೆಲಸಗಳು ಸ್ಪಷ್ಟವಾಗಿ ಪ್ರತಿಯೊಬ್ಬರು ಗ್ರಾಮಾಂತರ ಇಸ್ ಡಿಫರೆಂಟ್. ಹಾಗೇನಿಲ್ಲ. ಇವತ್ತು ಗ್ರಾಮಾಂತರ ಗ್ರಾಮಗಳಿಗೆ ಆಮೇಲೆ ಅಲ್ಲ, ಒಂದು ನಿಮಿಷ ತಡ್ರಿ, ಇಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ. DK ಸುರೇಶ್ ಹ್ಯಾಸ್ ಬೀನ್ ಒನ್ ಆಫ್ ದಿ ವೆರಿ ಆಕ್ಟಿವ್ ಪಾರ್ಲಿಮೆಂಟೇರಿಯನ್ಸ್. ಅದು ಕೂಡ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅಭಿವೃದ್ಧಿ ವಿಚಾರಗಳಲ್ಲಿ, ಬೇರೆ ಬೇರೆ ವಿಷಯಗಳಲ್ಲಿ DK ಸುರೇಶ್ ಅವರಿಗೆ ಸರಿಸಾಟಿ ಬಹಳ ಜನ ಬರೋದಿಲ್ಲ. ಆದ್ರೆ ಈಗ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ನಾವು ತಂದಿರೋದು ಸ್ಟ್ರಾಟಜಿ ಕಳೆದ 2 ಚುನಾವಣೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ವೋಟ್ಗಳು ಜಾಸ್ತಿ ಆಗಿದೆ, ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಗಿದೆ. ಕೇವಲ ಅಶ್ವಥ್ ನಾರಾಯಣ್ ಅವ್ರನ್ನ 15 ದಿವಸ ಮುಂಚೆ ಫೀಲ್ಡ್ ಮಾಡಿದ್ರೆ ಹಿಂದಿನ ಚುನಾವಣೆಗಿಂತ 12% ನಮ್ಗೆ ಜಾಸ್ತಿ ಆಗಿದೆ.
ನಮಗೆ ವೋಟ್ ಶೇರ್ ಜಾಸ್ತಿ ಆಗ್ತಿದೆ, ಜನ ಒಪ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಬ್ಯಾಂಗ್ಳೂರು ಸೌತ್, ಅಂದರೆ ಬ್ಯಾಂಗ್ಳೂರು ಸೌತು ಮತ್ತು RR ನಗರ ನಮ್ಗೆ ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂಥದ್ದಿದೆ ಈ ಸಲ ದೇಶದ ಚುನಾವಣೆಯ ದೃಷ್ಟಿಯಿಂದ. ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇದ್ದೆ, ಜನ ವಿಚಾರ ಮಾಡುವಂಥದ್ದಿದೆಯಲ್ಲ, ಇವತ್ತು ಜನ ಎಲ್ಲವನ್ನು ನೋಡ್ತಾರೆ. ಇವರು ಉಪಯೋಗಿಸುವಂಥ ಪದಗಳಿಂದ ಹಿಡಿದು, ಡಾಕ್ಟರ್ ಬ್ಯಾಕ್ಗ್ರೌಂಡಿಂದ ಹಿಡಿದು, ನರೇಂದ್ರ ಮೋದಿ ಅವರು ಮಾಡಿರುವಂಥ ಕೆಲಸದಿಂದ ಹಿಡಿದು ಎಲ್ಲವನ್ನು 3 ಬೆಸ್ಟ್ ಫ್ಯಾಕ್ಟರ್ಸ್ ಹೇಳ್ತೀನಿ ನಾನು. 3 ಬೆಸ್ಟ್ ಫ್ಯಾಕ್ಟರ್ಸ್ ಇದೆ. ವೋಟಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ಡಾಕ್ಟರ್ ಬ್ಯಾಕ್ಗ್ರೌಂಡ್ ಮ್ಯಾಟರ್ ಆಗುತ್ತೆ, ನರೇಂದ್ರ ಮೋದಿ ಅವರು ಪ್ರತಿಯೊಬ್ಬರ ಜೀವನದಲ್ಲಿ ತಂದಿರುವಂಥ ಬದಲಾವಣೆಗಳು ಇದರಲ್ಲಿ ಮ್ಯಾಟರ್ ಆಗುತ್ತೆ. ಹೀಗಾಗಿ ನಮಗೇನು ಕಾನ್ಫಿಡೆನ್ಸ್ ಇದೆ, ಅದ್ರ ಜೊತೆಗೆ ನಾವು ಸ್ಟ್ರಾಟಜಿ ಮಾಡ್ಕೊಂಡಿದ್ದೀವಿ. ಒಬ್ಬ ಸಭ್ಯಸ್ಥ ಬಂದಿದ್ದಾರೆ, ಒಬ್ಬ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಬಂದಿದ್ದಾರೆ, ಅವ್ರು ಗೆದ್ದೇ ಗೆಲ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಚಂದನ್. ಓಕೆ, ಐಲ್ ಗೆಟ್ ಬ್ಯಾಕ್ ಟು ಯು. ಪ್ರಸಾದ್ ಅವರೇ ಮಾತಾಡಿಸ್ತೀನಿ ನಿಮ್ಮನ್ನ, ದೇವರಾಜ್ ಅವರನ್ನ ಮಾತನಾಡಿಸ್ಬೇಕು. ನಿಮ್ಮ ಪ್ರಕಾರ ಎಸ್ ಸರ್, ಅವ್ರು ಒಳ್ಳೆ ಮನುಷ್ಯ, ಆಲ್ ಫೈನ್, ಗುಡ್ ಕ್ಯಾಂಡಿಡೇಟ್, ಎವ್ರಿಥಿಂಗ್ ಈಸ್ ಫೈನ್, ಬಟ್ ಅವ್ರು ಇದಕ್ಕಿಂತ ಮುಂಚೆ ಬೆಂಗಳೂರು ನಾರ್ತ್ ಅಥವಾ ಬೆಂಗಳೂರು ಸೌತ್ ಕೊಡಿ ಅಂತ ಕೇಳಿದ್ರು ಅನ್ನೋದೊಂದು ಚರ್ಚೆ ಇದೆ. ಹೌದಾ, ನಿಜಾನಾ? ಅಲ್ಲ, ಖಂಡಿತವಾಗಿಯೂ ಶ್ರೀಯುತ ಮಂಜುನಾಥ್ ಅವ್ರ ವಿಷಯ ಬಂದಾಗ ಇವತ್ತು NDA ಯಲ್ಲಿ ಅದು ಚರ್ಚೆ ಆಯಿತು. ಖಂಡಿತ ಚರ್ಚೆ ಆಯಿತು. ಇವರನ್ನ ಬೆಂಗಳೂರು ಸೌತ್ಗೆ ತರಬೇಕಾ, ನಾರ್ತ್ಗೆ ತರಬೇಕಾ, ಗ್ರಾಮಾಂತರಕ್ಕೆ ತರಬೇಕಾ ಅಂತ ಹೇಳಿ ಅಂತಿಮವಾಗಿ BJP ಪಕ್ಷ ಇವತ್ತೊಂದು ದಿವಸ ಅವರಿಗೆ ಬೆಂಗಳೂರು ಗ್ರಾಮಾಂತರ ಕೊಡಬೇಕು, ಅಲ್ಲಿಂದ ಬರಲಿ ಅಂತಕ್ಕಂಥದ್ದು. ಯಾಕೆ ಅಂತಕ್ಕಂಥದ್ದು ನೀವು ಒಂದು ವಿಷಯ ಹೇಳಿ, ಆ ವಿಷಯಕ್ಕೆ ನಂದು ಒಮ್ಮತ ಇಲ್ಲ. ಯಾಕೆ ಅಂತಂದರೆ ಶ್ರೀಯುತ ಸುರೇಶ್ ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಂಗೆ ಸಹಮತ ಇಲ್ಲ. ಯಾಕೆ ಒಂದು ವಿಷಯ ನಿಮ್ಗೆ ಹೇಳ್ತೀನಿ. ಈ ವ್ಯಕ್ತಿ ಪ್ರಪ್ರಥಮ ಬಾರಿಗೆ ದೇಶದ ಇಬ್ಬಾಗದ ಬಗ್ಗೆ ಮಾತನಾಡಿದಂಥ ವ್ಯಕ್ತಿ ಪ್ರಪ್ರಥಮ ಬಾರಿಗೆ. ನಾನು ಒಪ್ಕೊಂತೀನಿ, GST ಕೇಳೋದು ನಮ್ಮ ಹಕ್ಕು. ನೀವು ಕೇಳಿದ್ರಿ, ಇವತ್ತು ಕೇಳ್ತಿದ್ರಿ, ಕೇಳಿದ ಜಾಗ ಎಲ್ಲಿ? ಹೊರಗಡೆ ಬಂದು ಕೇಳಿದ್ರೋ ಹೊರತು ನೀವು ನಿಮ್ಮ ಅಧಿಕಾರದ ಅವಧಿಯಲ್ಲಿ ಎಷ್ಟು ದಿವಸ ನೀವು ಮೇಕೆದಾಟ್ ಬಗ್ಗೆ ಮಾತಾಡಿದ್ರಿ, ಕೃಷ್ಣ ಬಗ್ಗೆ ಮಾತನಾಡಿದ್ರಿ, GST ಕಂಪ್ಲೀಟ್ ಮಾಡ್ತೀವಿ. ಬರಲೇಬೇಕಾಗುತ್ತೆ, ಅವಕಾಶ ಕೊಟ್ಟಾಗ ಮಾತಾಡೋದಕ್ಕೆ ಪ್ರಸಾದ್ ಗೌಡ್ರೆ ಕಾಂಗ್ರೆಸ್ 28 ಅವತ್ತೇ ಕಿತ್ತಾಕಿದ್ರು ನೀವು. ಕಾಂಗ್ರೆಸ್ 28 ನೀವು ರಾಜ್ಯ ಕಲ್ಯಾಣ ಮಾಡಿದ್ರೆ, ರಾಜ್ಯ ಭಾಷಾ ರಾಜ್ಯದಲ್ಲಿ ಒಂದು ಕಾಲದಲ್ಲಿ 28 ಬರುವಂತ GST ವಿಷಯ ಬಂದಾಗ ಕೇಳಿರ್ತಕ್ಕಂಥದ್ದು ನಾನು ತಪ್ಪು ಅಂತ ಎಲ್ಲೂ ಹೇಳಲ್ಲ, ಕೇಳಿರ್ತಕ್ಕಂಥ ತಪ್ಪು ಅಂತ ಹೇಳಲ್ಲ. ಇವತ್ತು GST ನ ಒಂದು ಸಲ ಫೈನಾನ್ಸ್ ಅವರಷ್ಟು ಅಭಿವೃದ್ಧಿ ಮಾಡಿರುವಂತವರು ಯಾರಲ್ಲ. ಇಲ್ಲಿ ನಡೆಯಲ್ಲ, GST ಕ್ಲಾರಿಫೈ ಮಾಡ್ತೀನಿ. ನಾನು ಕೇಳಿರ್ತಕ್ಕಂಥ ಅಪೋಸ್ ಮಾಡ್ತಾ ಇಲ್ಲ. ನಾನು ಒಂದೇ ಒಂದು ಪ್ರಶ್ನೆ, GST ಕೇಳಲಿಕ್ಕೆ ವಿಧಾನಗಳಿವೆ, ಖಂಡಿತ ನೀವು ಕೇಳಿದ್ರಲ್ಲಪ್ಪ, ರಾಜ್ಯಕ್ಕೆ ತಾರತಮ್ಯ ಆಗಿದೆ. ನಾವು 2 ಪ್ರಶ್ನೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ವಿರೋಧ ಪಕ್ಷವಾಗಿ ಬಹಳಷ್ಟು ಜವಾಬ್ದಾರಿಯುತವಾಗಿ ಖಂಡಿತ ಮುಂದೆ ಇಟ್ಟಿದ್ದೀವಿ. ಒಂದೇನು, ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಅಂಕಿಅಂಶಗಳು ಬೇರೆ ಇದೆ, ನೀವು ಕೊಡ್ತಕ್ಕಂಥ ಅಂಕಿಅಂಶ ಬೇರೆ ಇದೆ. ಹಾಗಾಗಿ ದಯವಿಟ್ಟು ಶ್ವೇತ ಪತ್ರ ಹೊಡಿಸಿ. ಅಲ್ಲ, GST ಬಿಡಿ, ಯಾಕೆ ಸರ್? ಇಲ್ಲ, ಇವರ ಅಭಿವೃದ್ಧಿ ಕೆಲಸ ಆಗಿಲ್ಲ ಉದಾಹರಣೆ ಹೇಳ್ತಿರೋದು. ಇವರು ಎಂದೂ ಸಹ GST ಇಂದ ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದ್ದ Let us stick on to ಬೆಂಗಳೂರು ಗ್ರಾಮಾಂತರ. ಡಾಕ್ಟರ್ CN ಮಂಜುನಾಥ್, ಪ್ರಸಾದ್ ಗೌಡ್ರೆ ಒಂದು ನಿಮಿಷ. GST ಬಗ್ಗೆ ನಾನು ಬೇಕಾದ್ರೆ ಗಂಟೆಗಟ್ಟಲೆ ಮಾತನಾಡ್ತೀನಿ. ಓಕೆ, ವಿ ಕ್ಯಾನ್ ಟಾಕ್ ಅಬೌಟ್ ಇಟ್. ಅವರು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ನಾನು GST ಕೇಳಿರೋದು ತಪ್ಪು ಅಥವಾ ಟ್ಯಾಕ್ಸ್ ಡೆವಲ್ಯೂಷನ್ ಕೇಳಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆಕ್ಚುಲಿ ಇಟ್ ಇಸ್ ನಾಟ್ GST, ಟ್ಯಾಕ್ಸ್ ಡೆವಲ್ಯೂಷನ್. ಓಕೆ, ನಾಟ್ ಆಕ್ಚುಲಿ GST ಅಲ್ಲ, ಟ್ಯಾಕ್ಸ್ ಡೆವಲ್ಯೂಷನ್.
ದಾರಿ ತಪ್ಪಿಸೋ ಉದ್ದೇಶ ನಿಮ್ದು. ಏನ್ ದಾರಿ ತಪ್ಪಿಸೋದು? ಈಗ ಇರೋ ಏನಾಗಿದೆ ವಿಷಯ ಹೇಳಿದ್ರೆ. ಸರ್, ನಾವು ಅವ್ರು ಒಬ್ರೇ ಕೇಳಿದ್ರು ಅಂದ್ರಲ್ಲ, ಅವ್ರು ಹೌದು. ಜವಾಬ್ದಾರಿ ಬಿಡ್ತೀನಿ. ಯಾರ್ ಕೇಳಿದ್ದಾರೆ? ಅವ್ರು ನಿಮ್ಮ ಒಬ್ರೇ ಎತ್ತುಗಳು ಕೇಳಿದ್ರು. ಯಾರ್ ಕೇಳಿದ್ದಾರೆ? ಯಾರ್ ಬಾಯ್ ಬಿಟ್ಟಿದ್ದಾರೆ ಹೇಳಿ? ಒಂದ್ ನಿಮಿಷ. ಯಾರ್ ಬಾಯ್ ಬಿಟ್ಟಿದ್ದಾರೆ ಹೇಳಿ? ಯಾರ್ ಯಾರ್ ನಿಮಿಷ? ಬಿಟ್ಟು ಎದುರುಗಡೆ ನಿಂತ್ಕೊಂಡು ಮಾತಾಡೋ ಶಕ್ತಿ ಇದೆಯಾ ಹೇಳಿ? ಅಲ್ಲ ಒಂದು ಸರ್ ಒಂದು ಅಲ್ಲ ಒಂದು ಪ್ರಶ್ನೆ ಇದೆ. ನಾನು ಮಂಜುನಾಥ್ ಅವ್ರ ಬಗ್ಗೆ ಬರ್ತೀನಿ, ಅದೆಲ್ಲ ಬೇಡ. ಇವಾಗ ಒಂದು ಪ್ರಶ್ನೆ ಇದೆ. ಈಗ ಬೆಂಗಳೂರು ಸೌತ್ ಅಥವಾ ಬೆಂಗಳೂರು ನಾರ್ತ್ ಕೇಳಿದ್ರು ಅಂತ ಹೇಳ್ತಾ ಇದ್ದೀರಿ, ಏನೋ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಇರುತ್ತೆ ಬಿಡಿ. ಈ ಸಂದರ್ಭದಲ್ಲಿ ಬೆಂಗಳೂರು ಸೌತ್ನೋ ಅಥವಾ ಬೆಂಗಳೂರು ನಾರ್ತ್ನೋ ಅವರಿಗೆ ಕೊಡಬಹುದಾಗಿತ್ತಲ್ವಾ? ಅವಾಗ ಗೆಲುವು ವುಡ್ ಹ್ಯಾವ್ ಬೀನ್ ಮೋರ್ ಈಸಿ ಅಲ್ವಾ? ಈಗ ಎಂಟೈರ್ ಮೀಡಿಯಾ ಫೋಕಸ್ ಯಾಕೆ ಬೆಂಗಳೂರು ಗ್ರಾಮಾಂತರದ ಕಡೆಗೆ ಹೋಗುತ್ತೆ ಅಂತಂದ್ರೆ, ಡಿ ಕೆ ಸುರೇಶ್ ಅವರು ಕೂಡ ಅಲ್ಲಿ ಬಹಳ ಸ್ಟ್ರಾಂಗ್ ಇದ್ದಾರೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಬಹಳ ಸ್ಟ್ರಾಂಗ್ ಕ್ಯಾಂಡಿಡೇಟ್ನ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಹಾಕೊಂಡಿದೆ ಅಲ್ಲಿ ಅನ್ನೋ ಕಾರಣಕ್ಕೆ. ಬಟ್ ನಿಮಗೆ ಅವರು ನಿಜವಾಗಿಯೂ ಕೂಡ ಕೇಂದ್ರಕ್ಕೆ ಬರಬೇಕು, ಅಲ್ಲಿ ಸೇವೆ ಸಲ್ಲಿಸಬೇಕು ಅನ್ನೋದು ಇರುವ ಸಂದರ್ಭದಲ್ಲಿ ಏನು ಒಂದು ಎಕ್ಸ್ಪೆರಿಮೆಂಟ್ ಆಗಿ ಅವ್ರನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲಿಸ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಖಂಡಿತವಾಗಿಯೂ ಇಲ್ಲ. ಇನ್ನೂ ಪ್ರಬಲ ಕ್ಷೇತ್ರ ಕೊಡ್ಬೋದಾಗಿತ್ತು. ಅಲ್ಲ, ನನಗೆ ಈಗ ಅವ್ರು ಬೆಂಗಳೂರು ಸೌತ್ಗೆ ಹೊಸಬರೇನಲ್ಲ, ಹೌದು. ಬೆಂಗಳೂರು ನಾರ್ತ್ಗೆ ಹೊಸಬರೇನಲ್ಲ, ಹೌದ್ ತಾನೆ? ಅವ್ರ ಮನೆ ಇರೋದು ಪದ್ಮನಾಭ ನಗರ, ಹೌದು ಹೌದ್ ತಾನೆ? ಅವ್ರ ಬೆಂಗಳೂರು ಸೌತ್ಗೆ ಖಂಡಿತ ಹೊಸಬರಲ್ಲ, ಖಂಡಿತ ನಾರ್ತ್ಗೂ ಹೊಸಬರಲ್ಲ, ಅವರು ಯಾವುದಕ್ಕೂ ಹೊಸಬರಲ್ಲ, ಬೆಂಗಳೂರಿಗೆ ಹೊಸಬರಲ್ಲ ಅವರು. ಹೀಗಿರುವಾಗ ಈಸಿಯಾಗಿ ಅವರು ಗೆಲ್ಲೇಬೇಕು ಅಂತಿದ್ದಾಗ ಅವರಿಗೆ ಅಲ್ಲಿ ಅವಕಾಶ ಮಾಡಿಕೊಡ್ಬೋದಾಗಿತ್ತಲ್ವಾ? ಅಲ್ಲ, ಖಂಡಿತವಾಗಿಯೂ ಒಂದು ರೀತಿಯ ವಿಶ್ಲೇಷಣೆಯನ್ನು ಮಾಡ್ಲಿಕ್ಕೆ ಹೋದಾಗ ಆ ವಿಷಯಗಳು ಹೊರಹೊಮ್ಮುತ್ತೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ನನಗೆ ಬೆಂಗಳೂರು ಸೌತಲ್ಲಿ ಶ್ರೀಯುತ ಮಂಜುನಾಥ್ ಅವರಿಗೆ ಎಷ್ಟು ಅವಕಾಶಗಳಿದೆಯೋ ಅಷ್ಟೇ ಅವಕಾಶಗಳು ಬೆಂಗಳೂರು ಗ್ರಾಮಾಂತರದಲ್ಲೂ ಸಹ ಇದೆ. ಅದ್ರ ಬಗ್ಗೆ ಎರಡು ಮಾತೇ ಇದ್ದಿಲ್ಲ ಅದರಲ್ಲಿ. ಸೊ ನಮಗೆ ಆ ಒಂದು ಸಂಶಯನೇ ನಮಗೆ ಬಂದಿದ್ದಿಲ್ಲ. ಯಾಕೆ ಅಂತಂದರೆ ನಮಗೆ ಚೆನ್ನಾಗಿ ಗೊತ್ತಿದೆ, ರಾಜ್ಯದ ಜನತೆಗೆ ಚೆನ್ನಾಗಿ ಗೊತ್ತಿದೆ. ಇವತ್ತಿನ ದಿವಸ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಅಫ್ಕೋರ್ಸ್ ಇದನ್ನು ನೀವು ಲಿಂಕ್ ಮಾಡ್ತೀರಿ ಅಂತ ಅನ್ಕೊಳ್ಳಿಕ್ಕೆ ಹೋಗೋದು ಬೇಡ ಅಂತ ನನ್ನ ಒಂದು ವಿನಂತಿ. ಹೇಗೆ ಅಂತಂದರೆ, ಚುನಾವಣೆಗಿಂತ ಮೊದಲು ಏನು ಮಾಡಿದ್ರು ಇವರು? ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ್ರು. ನಂದು ಡಿಸ್ಪ್ಯೂಟ್ ಇಲ್ಲ ಅದ್ರ ಬಗ್ಗೆ. ನೀವು ಮಾಡಕ್ಕೆ ನಿಮ್ಗೆ ರೈಟ್ಸ್ ಇದೆ. ಚುನಾವಣೆ ಮುಂಚೆ ಇವರು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಲೀಗಲ್ ಸ್ಟೇಟಸ್ ಏನಿತ್ತು? ಅವತ್ತು ಇದೇ ಸ್ಟೇಟಸ್. ಇವತ್ತೇನಿದೆಯೋ ಅವತ್ತು ಅದೇ ಲೀಗಲ್ ಸ್ಟೇಟಸ್ ಇತ್ತು. ಆದರೆ ನೀವು ಯಾಕೆ ಹೋರಾಟ ಮಾಡಿದ್ರಿ? ನಿಮ್ಮ ಉದ್ದೇಶ ಏನಾಗಿತ್ತು? ಜನಗಳನ್ನ ದಾರಿ ತಪ್ಪಿಸ್ಬೇಕಾಗಿತ್ತು. ಅಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರಲ್ಲ ನೀವು. ಇವತ್ತು ನಮ್ಮ ನೀರು ತಮಿಳುನಾಡು ಹಕ್ಕನಾ? ಇದು ನಿಮ್ಮ ಹೋರಾಟ, ನಿಮ್ಮ ಹೋರಾಟ, ನಿಮ್ಮ ಅಭಿವೃದ್ಧಿನ? ಇದು ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ತಮಿಳುನಾಡು ಹಕ್ಕು. ಇದು ನಿಮ್ಮ ಯಾಕೆ ಹೋರಾಟ ಮಾಡಿದ್ರಿ ಹಾಗಾದ್ರೆ ನೀವು? ಯಾರ ಕೂಡ ಅನುಮತಿ ಕೇಂದ್ರ ಸರ್ಕಾರ ಶ್ರೀಯುತ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು? ನಮ್ಮ ನೀರಿಗೆ ನಾನು ಮತ್ತಿಕರೆ ಜಯರಾಮ್ ಅವ್ರಿಗೆ ಹೋಗ್ತೇನೆ. ಇಕ್ಬಾಲ್ ಹುಸೇನ್ ಅವರು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಬಹುಶಃ ಅವ್ರು ಬ್ಯುಸಿ ಇರ್ಬೋದು ಅಂತ ಅನ್ಸುತ್ತೆ. ಇಟ್ಸ್ ಫೈನ್, ನೋ ಪ್ರಾಬ್ಲಮ್. ಓಕೆ, ಈಗ ಮತ್ತಿಕರೆ ಜಯರಾಮ್ ಸರ್, ಈಗ ಸರಿ ಅವ್ರು ಒಳ್ಳೆಯವರು, ಒಕ್ಕಲಿಗ ಫ್ಯಾಕ್ಟರ್ ವರ್ಕೌಟ್ ಆಗುತ್ತೆ ಎಲ್ಲ ಸರಿ. ಬಟ್ ಆದರೂ ಈ ಡಿಮೆರಿಟ್ಸ್ ಅಂತ ಕರಿತೀವಲ್ಲ ನಾವು, ಕೆಲವು ಒಂದಿಷ್ಟು ನೆಗೆಟಿವಿಟಿ ಆಸ್ಪೆಕ್ಟ್ಸ್ಗಳು, ಅದು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳಾಗಿರ್ಬೋದು, ಅದು ಏನು ಮಂಜುನಾಥ್ ಅವ್ರದ್ದು ವೈಯಕ್ತಿಕವಾಗಿ ನಾನು ಕೇಳ್ತಾ ಇಲ್ಲ, ಎಂಟೈರ್ BJPಯದ್ದು ಏನು ಅಂತ ನಾನು ಕೇಳ್ತಾ ಇದ್ದೀನಿ. ವೆನ್ ಇಟ್ ಕಮ್ಸ್ ಟು ಬೆಂಗಳೂರು ಗ್ರಾಮಾಂತರ, ಇಂತಿಂಥದ್ದು ಹೊಡೆತ ಕೊಡ್ಬೋದು ಅವ್ರಿಗೆ ಅನ್ನೋ ಫ್ಯಾಕ್ಟರ್ಸ್ಗಳು ಯಾವುದು? ಇಲ್ಲ ಹೇಳಿ ಸರ್, ಮಾತಾಡಿ ಸರ್. ಈಗ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನಿಂದ ಆಪರೇಷನ್ ಹಸ್ತ ಶುರುವಾಗಿದೆ. ಈಗ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದ್ ರೀತಿ ಚನ್ನಪಟ್ಟಣವನ್ನು ಕೇಂದ್ರೀಕರಿಸಿಕೊಂಡು, ಯಾಕೆಂದ್ರೆ ಚನ್ನಪಟ್ಟಣದಲ್ಲಿ JDS BJP ಸಾಕಷ್ಟು ಬಲಾಢ್ಯವಾಗಿದೆ. ಇದನ್ನೇ ಟಾರ್ಗೆಟ್ ಮಾಡ್ಕೊಂಡು ಈಗಾಗಲೇ ಕಾಂಗ್ರೆಸ್ಸಿಗರು ಆಪರೇಷನ್ ಹಸ್ತ ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಪ್ರತಿ ಒಂದು ಪಂಚಾಯತಿ ಮಟ್ಟದಲ್ಲಿ ಸಭೆಗಳು, ಔತಣಕೂಟಗಳ ಆಯೋಜನೆಯಲ್ಲಿ ನಿರತರಾಗಿದ್ದಾರೆ. ಒಂದಷ್ಟು ಮಂದಿ ಇವತ್ತು JDS ನಿಂದ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಶಿಫ್ಟ್ ಆಗ್ತಾ ಇಲ್ಲ. ಆದ್ರೆ ಬಿಜೆಪಿನಲ್ಲಿ ಏನು ಯೋಗೇಶ್ವರ್ ಪಾಳಯದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಅವರಲ್ಲಿ ಕೆಲವರು ಒಬ್ಬೊಬ್ಬರಾಗಿ ಅವರನ್ನ ಸೆಳೆಯುವಂತ ಕೆಲಸನ ಕಾಂಗ್ರೆಸ್ ಮಾಡ್ತಾ ಇದೆ. ಬಟ್ ಉಳಿದಂತ ರಾಮನಗರ ಇರ್ಬೋದು, ಮಾಗಡಿ ಇರ್ಬೋದು, ಕುಣಿಗಲ್ ಇರ್ಬೋದು, ಬೆಂಗಳೂರು ನಗರ ವ್ಯಾಪ್ತಿಯ ಮುಖಂಡರುಗಳನ್ನ ಸೆಳೆಯುವಂತ ಕಾರ್ಯಾಚರಣೆ ಎಷ್ಟರ ಮಟ್ಟಿಗೆ? ಯಾಕೆಂದ್ರೆ ಕಾಂಗ್ರೆಸ್ಗೆ ಸಹಜವಾಗಿ ಇವತ್ತು ಆಡಳಿತ ಇದೆ ರಾಜ್ಯದಲ್ಲಿ. ಅವ್ರಿಗೆ ಒಂದು ಅಧಿಕಾರ ಇರ್ಬೋದು, ಮತ್ತೊಂದು ಕೆಲಸ ಕಾರ್ಯಗಳಿರ್ಬೋದು,
ಬೇರೆ ಏನಾದ್ರೂ ಒಂದು ಆಮಿಷಗಳನ್ನ ಒಡ್ಡಿ ಸೆಳೆಯುವಂತ ಸಾಧ್ಯತೆಗಳಿದೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸಾಫಲ್ಯ ಆಗತ್ತೆ ಅನ್ನೋದನ್ನ ನಾವು ಚಿಂತನೆ ಮಾಡ್ಬೇಕಾಗತ್ತೆ. ಒಂದು, ಈಗಂತೂ ಕಾಂಗ್ರೆಸ್ ಮತ್ತು ಎದುರಾಳಿ NDA ಅಭ್ಯರ್ಥಿ ನಡುವೆ ನೇರ ಹಣಾಹಣಿ ಇರೋದಂತೂ ಸತ್ಯ. ಅದರಲ್ಲೂ ಇವತ್ತು ಮಂಜುನಾಥ್ ವಿಚಾರದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಚರ್ಚೆ, ಈಗಾಗಲೇ ಮನಚು ಮಾತುಗಳ ಟೀಕೆಗಳು, ವ್ಯಂಗ್ಯ ಇವೆಲ್ಲವೂ ಶುರುವಾಗಿದೆ. ಯಾಕೆ ಶುರುವಾಗುತ್ತೆ ಅಂದ್ರೆ ಸಹಜವಾಗಿ ಅವರೊಬ್ಬ ಪ್ರಬಲ ಅಭ್ಯರ್ಥಿ ಅನ್ನೋದು ಇದು ಇಂಡಿಕೇಟ್ಸ್ ಅಲ್ವಾ. ಯಾಕೆ ಇವತ್ತು ದೇವೇಗೌಡರ ಕುಟುಂಬದ ದೇವೇಗೌಡರ ಅಳಿಯ ಹೋಗಿ NDA ಏನು ಬಿಜೆಪಿಯ ಚಿಹ್ನೆಯಡಿ ಸ್ಪರ್ಧೆ ಮಾಡಿದ್ದಾರೆ. ಇದೇ ತರ DK ಶಿವಕುಮಾರ್ ಕುಟುಂಬದ ಅವರ ಸುರೇಶ್ ಮತ್ತು ಶಿವಕುಮಾರ್ ಅವರ ಕಾಸಾ ಭಾವ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ AAP ಅಭ್ಯರ್ಥಿಯಾಗಿದ್ದನ್ನ ಸದ್ಯ ರಾಜಕೀಯ ವಲಯ ಮರ್ತಂತಿದೆ. ಚನ್ನಪಟ್ಟಣ, ನಾನು ಕ್ಷೇತ್ರದ ಮತದಾರ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವರ ಕಾಸಾ ಭಾವ AAP ಅಭ್ಯರ್ಥಿಯಾಗಿದ್ದು. ಮಾತಾಡ್ತೀನಿ ಸರ್. ಚಳಿಗಾರ ಹ್ಯಾವ್ ಲಾಸ್ಟ್ ಫ್ಯೂ ಸೆಕೆಂಡ್ಸ್ ಟು ಟಾಕ್. ಗೋ ಅಹೆಡ್ ಪ್ಲೀಸ್. ನೀವು ಆಗ್ಲೇ ಕೇಳ್ತಾ ಇದ್ರಿ ಬೆಂಗಳೂರಿನ ಸೌತ್ ಅಥವಾ ನಾರ್ತ್ಗೆ ಯಾಕೆ ಕೊಡಬಾರ್ದಾಗಿತ್ತು ಅಂದ್ರೆ, ನಾವು ಸ್ಟ್ರಾಂಗ್ಲಿ ಬಿಲೀವ್ ಮಾಡ್ತೀವಿ DK ಸುರೇಶ್ ಮುಂದೆ ಒಬ್ಬ ಪ್ರಬಲ ಅಭ್ಯರ್ಥಿ, ಎಕ್ಸಾಕ್ಟ್ಲಿ ಜನರಿಗೆ ಕನ್ವಿನ್ಸ್ ಆಗುವಂತ ಒಬ್ಬ ಅಭ್ಯರ್ಥಿ ಎಲ್ಲಾ ರೀತಿಯ ಎಲ್ಲಾ ಆಂಗಲ್ ಅಲ್ಲೂ ರಾಜಕೀಯವಾಗಬಹುದು ಅಥವಾ ದೇಶದ ಮುಂದಿನ ದೃಷ್ಟಿಯಿಂದ ಅವರ ಮಾಡುವಂತ ಕಾಂಟ್ರಿಬ್ಯೂಷನ್ ಆಗ್ಬೋದು. 100% ಡಾಕ್ಟರು ಒಬ್ಬ ಒಳ್ಳೆಯ ಅಭ್ಯರ್ಥಿ, ಜನಕ್ಕೆ ಒಳ್ಳೆಯ ಸೇವೆಯನ್ನ ಮಾಡಿದ್ದಾರೆ, ಕನ್ವಿನ್ಸ್ ಆಗಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ 8 ಕ್ಷೇತ್ರದ ನಮ್ಮ ಹಿರಿಯ ನಾಯಕರು, ಹಿಂದೆ MLA ಆದಂಥವ್ರು ಅಥವಾ ಅಲ್ಲಿ ಕಾಂಟೆಸ್ಟ್ ಮಾಡಿದವರು ಎಲ್ಲರ ಒಕ್ಕೊರಳಿನ ಒಂದು ಆಸೆ ಏನು ಅಂತ ಹೇಳಿದ್ರೆ ಡಾಕ್ಟರ್ ಅನ್ನ ಈ ಬಾರಿ ಲೋಕಸಭೆಗೆ ಕಳಿಸಬೇಕು. ಸ್ಟ್ರಾಂಗೆಸ್ಟ್ ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಅವರು ಒಬ್ಬ ಪ್ರಬಲ ಅಭ್ಯರ್ಥಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಚ್ಚಿನ ಕಾಂಗ್ರೆಸ್ ಶಾಸಕರಿದ್ದಾರೆ. ಮತ್ತೆ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಕೈ ಹಿಡಿತವೆ. ಮತ್ತೆ ಮತದಾರ ಇವತ್ತು ಅಭ್ಯರ್ಥಿ ಯಾರೇ ಆಗಿರ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಮಂಜುನಾಥ್ ಅವರು ಒಳ್ಳೆ ಡಾಕ್ಟರ್ ಇರ್ಬೋದು, ಆದ್ರೆ ಅವ್ರಿಗೆ ಅಷ್ಟು ಈಸಿ ಇಲ್ಲ. ಖಂಡಿತವಾಗ್ಲೂ ಕಾಂಗ್ರೆಸ್ ಇದಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಈ ರಾಜ್ಯದಲ್ಲಿ ಗೆಲ್ಲುತ್ತೆ ಮತ್ತು ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ರಾಜ್ಯದಲ್ಲಿ ಕಡು ಬರಗಾಲ ಬಂದ್ ನಿಂತಿದೆ, ಕುಡಿಯೋ ನೀರಿನ ತತ್ವಾರ ಇದೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಅದನ್ನ ನಿರ್ವಹಿಸುವಂತ ಶಕ್ತಿನೇ ಸರ್ಕಾರಕ್ಕಿಲ್ಲ, ಅಷ್ಟು ನಿಶ್ಶಕ್ತವಾಗಿದೆ. ಗ್ಯಾರಂಟಿ ಅನ್ನೋದು ಜನಗಳ ಮಾಡ್ತಕ್ಕಂಥ ಒಂದು ಮೋಸದ ಯೋಜನೆಗಳವೆಲ್ಲ, ಸರ್ಕಾರದ ಮೋಸದ ಯೋಜನೆಗಳ ಜನಗಳ ಕೊಡಕ್ಕೆ 2,000 ಕಿತ್ಕೊಳ್ಳೋ ಯೋಜನೆಗಳು. ಥ್ಯಾಂಕ್ ಯು 4 ಜನಕ್ಕೂ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕಾಗಿ. ಇಕ್ಬಾಲ್ ಹುಸೇನ್ ಅವರು ಬರಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಐ ಬಿಲೀವ್ ಹಿ ಗಾಟ್ ಬಿಸಿ ಅಂತ ಅನ್ಕೊಳ್ತೇನೆ. ಅವ್ರು ಬಂದಿದ್ರೆ ಚೆನ್ನಾಗಿತ್ತು, ಒಂದಿಷ್ಟು ಪ್ರಶ್ನೆಗಳನ್ನ ಅವರಿಗೆ ನೇರವಾಗಿ ನಾವು ಕೇಳ್ಬೋದಾಗಿತ್ತು. ನಮ್ಮ ಬ್ಯಾಕ್ ಪ್ಯಾಕ್ ಕೂಡ ಅಲ್ಲಿ ಹೋಗಿತ್ತು, ನಮ್ಮ ಲೈವ್ ಟೀಮ್ ಕೂಡ ಅಲ್ಲೇ ಇತ್ತು, ಕವರೇಜ್ ಮಾಡೋದಕ್ಕೆ ಅಲ್ಲೇ ಇತ್ತು. ಆದರೆ ಅವ್ರು ಯಾಕೋ ಬರಲಿಲ್ಲ, ಫೋನ್ ಕೂಡ ರಿಸೀವ್ ಮಾಡಲಿಲ್ಲ. ಐ ಬಿಲೀವ್ ಹಿ ವಾಸ್ ಬಿಸಿ ಅಥವಾ ಐ ಡೋಂಟ್ ನೋ. ಥ್ಯಾಂಕ್ ಯು. ಭಾಳ ಸ್ಪಷ್ಟವಾಗಿರೋದೇನು ಅಂತಂದರೆ, ಬಿಫೋರ್ ಐ ವೈಂಡ್ ಅಪ್, ರಾಜಕಾರಣವಾಗಿರಲಿ ಸರಿ, ಇದರ ನಡುವೆ ಗುಂಡು ಮತ್ತು ಈ ದೊಡ್ಡ ಮಟ್ಟದ ಈ ಗಂಡಸ್ಥನದ ಮಾತುಗಳು, ಆ ಥರದ್ದು ಮತ್ತೊಂದು ಮಗದೊಂದು ಅದು ಏನೇನೋ ಬಂದುಬಿಡೋದು ಇದೆಯಲ್ಲ, ನಾಟ್ ವೆರಿ ಶ್ಯೂರ್ ಅದು ರಾಜಕಾರಣ ಅಂತನ್ನುವ ಕ್ಷೇತ್ರವೇ ಎಥಿಕ್ಸ್ನ ಇಟ್ಕೊಂಡಿಲ್ಲ ಅಂತ ಅನ್ಸ್ಬಿಡುತ್ತೋ, ಅಥವಾ ನಾವು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದೇ ರಾಜಕಾರಣದಿಂದ ಕಷ್ಟ ಅಂತ ಅನ್ಸ್ಬಿಡುತ್ತೋ, ಹೀಗೆಲ್ಲ ಅನುಮಾನಗಳು ಕಾಡ್ತವೆ. ಇರಲಿ, ನೋಡೋಣ ಏನಾಗುತ್ತೆ ಅಂತ. ವಿಸ್ತಾರ, ಇದು ನಿಖರ ಜನಪರ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.